ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಾಡ್ಯೂಲ್ 1, 2, 3ನ ಎಲ್ಲ ಒನ್ ಶಾಟಲ್ಲಿ ಮುಗಿಸಿದ್ದೀವಿ. ಇವಾಗ ಮಾಡ್ಯೂಲ್ 4 ಕೂಡ ಒನ್ ಶಾಟಲ್ಲಿ ಮುಗಿಸೋಣ. ಇದರಲ್ಲೂ ಕೂಡ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಅಂದರೆ MQPs, PYQs ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು ಕವರ್ ಮಾಡಿದ್ದೀವಿ. ಸೊ ನೀವು ಇಷ್ಟು ಓದ್ಕೊಂಡೋದ್ರೆ ಸಾಕು, ಆರಾಮಾಗಿ ನೀವು ಎಕ್ಸಾಮ್ನ ಅಟೆಂಪ್ಟ್ ಮಾಡ್ಬೋದು. ಓಕೆ, ಸೊ ಮತ್ತು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಅಂದರೆ ಈ ನೋಟ್ಸ್ ಎಲ್ಲ ವಿದ್ಯಾರಿಯಲ್ಲಿ ಅಪ್ಲೋಡ್ ಆಗಿರುತ್ತೆ, ವಿದ್ಯಾರಿ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿರುತ್ತೆ. ಆಮೇಲೆ ನಿಮಗೆ ಅಲ್ಲಿ ಪೇಮೆಂಟ್ ಆಯಿತು ನನಗೆ, ಬಟ್ ಏನು ಡೌನ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂತ ಈ ಥರ ನಿಮ್ಗೆ ಏನೇ ಅದ್ರ ಬಗ್ಗೆ ನಿಮಗೆ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು ಕೂಡ ವಿಡಿಯೋ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತ ಅಂದರೆ ವಿದ್ಯಾರಿದು ವೆಬ್ಸೈಟ್ದು ಮೇಲ್ ಇದೆ, ಅದಕ್ಕೆ ಮೇಲ್ ಮಾಡಿ. ಓಕೆನಾ? ಸೊ ವಿ ವಿಲ್ ಲುಕ್ ಇನ್ ಟು ದ್ಯಾಟ್. ಓಕೆ, ಡೋಂಟ್ ವರಿ. ಲೈಕ್ ನಾನು ಪೇ ಮಾಡಿದೆ, ಡೌನ್ಲೋಡ್ ಆಗ್ತಿಲ್ಲ ಈ ಥರ ಚಿಂತೆ ಪಡಕ್ಕೆ ಹೋಗ್ಬಿಡಿ. ಸೊ ಮೇಲ್ ಮಾಡಿ. ಓಕೆನಾ? ಜಸ್ಟ್ ಒನ್ ಮೇಲ್ ಮಾಡಿ, ವಿ ವಿಲ್ ಲುಕ್ ಇನ್ ಟು ದಟ್. ಓಕೆ ಅಂತ ಹೇಳ್ತಾ, ಸೊ ಬನ್ನಿ ಗೈಸ್ ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಡಿಫೈನ್ ಟ್ರಾನ್ಸಾಕ್ಷನ್, ಡಿಸ್ಕಸ್ ದ ಆಸೆಟ್ ಪ್ರಾಪರ್ಟೀಸ್. ಸೊ ಫಸ್ಟಿಗೆ ಟ್ರಾನ್ಸಾಕ್ಷನ್ ಅಂದರೆ ಏನು? ಟ್ರಾನ್ಸಾಕ್ಷನ್ ಅಂತ ಅಂದರೆ ಇವಾಗ ಡೇಟಾ ಬೇಸ್ ಮೇಲೆ ಪರ್ಫಾರ್ಮ್ ಮಾಡುವಂತಹ ಒಂದು ಸಾಕಷ್ಟು ಆಪರೇಷನ್ಸ್ಗಳಿರುತ್ತಲ್ವಾ, ಅದನ್ನ ಗ್ರೂಪ್ ಮಾಡಿರುವಂಥದ್ದನ್ನ ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಟ್ರಾನ್ಸಾಕ್ಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಗ್ರೂಪ್ ಆಫ್ ಒನ್ ಆರ್ ಮೋರ್ ಡೇಟಾಬೇಸ್ ಆಪರೇಷನ್ಸ್. ಸೊ ಡೇಟಾಬೇಸ್ ಆಪರೇಷನ್ಸ್ನ ಗ್ರೂಪ್ ಮಾಡಿರೋವಂಥದ್ದನ್ನ ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಅದು ಹೆಂಗೆ ಅಂದರೆ ಸಿಂಗಲ್ ಯೂನಿಟ್ ಆಫ್ ವರ್ಕ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಓಕೆ, ಸೊ ಇದು ಹೆಂಗೆ ಅಂತ ಅಂದರೆ ಇಲ್ಲಿ ಎಲ್ಲ ಆಪರೇಷನ್ಸು ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ಯಾವುದು ಎಕ್ಸಿಕ್ಯೂಟ್ ಆಗಲ್ಲ, ಯಾವುದು ಏನು ಟ್ರಾನ್ಸಾಕ್ಷನ್ಸು. ಓಕೆನಾ? ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ಲೈಕ್ ರಾಹುಲ್ ಅನ್ನೋರು ಪ್ರಿಯಾ ಅನ್ನೋರಿಗೆ 500 ರುಪೀಸ್ ಹಾಕ್ತಿರ್ತಾರೆ. ಓಕೆನಾ? ಸೊ ಆ ಟ್ರಾನ್ಸಾಕ್ಷನಲ್ಲಿ ಇವಾಗ ಏನಾಗುತ್ತೆ, ಇಲ್ಲಿ 2 ಆಪರೇಷನ್ಸ್ ಇರುತ್ತೆ. ಏನಂದರೆ ಇವಾಗ ರಾಹುಲ್ ಮತ್ತು ಪ್ರಿಯಾ ಅಲ್ವಾ. ಸೊ ರಾಹುಲಲ್ಲಿ ಇವಾಗ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ 500 ಪ್ರಿಯಾಗೆ ಅಂತ ಅಂದರೆ ಇವನ್ರಲ್ಲಿ -500 ಆಗಬೇಕು, ಈ ಹುಡುಗಿದ್ರಲ್ಲಿ +500 ಆಗಬೇಕು ಅಲ್ವಾ. ಸೊ ದೀಸ್ ಆರ್ ದ 2 ಆಪರೇಷನ್ಸ್ ವಿಚ್ ಶುಡ್ ಬಿ ಎಕ್ಸಿಕ್ಯೂಟೆಡ್. ಸೊ ಅಕಸ್ಮಾತ್ ಎಕ್ಸಿಕ್ಯೂಟ್ ಆದರೆ ಎರಡೂ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ? ಅಕಸ್ಮಾತ್ ಏನಾದರೂ ನಿಮ್ದ್ರಲ್ಲಿ ಡಿಟೆಕ್ಟ್ ಆಗಿ ಅಂದರೆ ಡಿಡಕ್ಟ್ ಆಗಿಬಿಟ್ಟು ಮನಿ ಇನ್ನೂ ಪ್ರಿಯಾ ಅಕೌಂಟಿಗೆ ಹೋಗಿಲ್ಲ ಅಂತ ಅಂದರೆ ಏನಾಗುತ್ತೆ ಅಂದರೆ ಈ ಒಂದು ಟ್ರಾನ್ಸಾಕ್ಷನ್ ಕೂಡ ಏನಾಗುತ್ತೆ, ಈ ಒಂದು ಆಪರೇಷನ್ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಎಕ್ಸಿಕ್ಯೂಟ್ ಆದರೆ ಇಲ್ಲೂ ಡಿಟೆಕ್ಟ್ ಆಗಬೇಕು, ಇಲ್ಲಿ ಡಿಡಕ್ಟ್ ಆಗಬೇಕು, ಇಲ್ಲಿ ಆ್ಯಡ್ ಆಗಬೇಕು. ಸೊ ಎರಡೂ ಆಪರೇಷನ್ ಎಕ್ಸಿಕ್ಯೂಟ್ ಆಗಬೇಕು. ಅಕಸ್ಮಾತ್ ಇಲ್ಲಿ ಏನಾಗಿ ಡಿಡಕ್ಟ್ ಆಗಿಬಿಟ್ಟು ಮತ್ತೆ ಪ್ರಿಯಾಗ್ ಹೋಗಿಲ್ಲ ಅಂತ ಅಂದರೆ ಈ ಒಂದು ಆಪರೇಷನ್ ಕೂಡ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಕ್ಲಿಯರ್? ಎಸ್. ಸೊ ದಟ್ಸ್ ಇಟ್. ಸೊ ದಿಸ್ ಇಸ್ ಅಬೌಟ್ ಟ್ರಾನ್ಸಾಕ್ಷನ್. ಸೊ ಈ ಒಂದು ಟ್ರಾನ್ಸಾಕ್ಷನ್ಸ್ದು ಆಸಿಡ್ ಪ್ರಾಪರ್ಟೀಸ್ ಅಂತ ಇರುತ್ತೆ. ಸೊ ಡಿಸ್ಕಸ್ ಆಸಿಡ್ ಪ್ರಾಪರ್ಟೀಸ್. ಸೊ ಏನಪ್ಪ ಆಸಿಡ್ ಪ್ರಾಪರ್ಟೀಸ್ ಅಂದರೆ, ಎ ಅಂತ ಅಂದರೆ ಅಟಾಮಿಸಿಟಿ, ಸಿ ಅಂತ ಅಂದರೆ ಕನ್ಸಿಸ್ಟೆನ್ಸಿ, ಐ ಅಂದರೆ ಐಸೋಲೇಷನ್, ಡಿ ಅಂದರೆ ಡ್ಯೂರಬಿಲಿಟಿ. ಓಕೆ, ಅಟಾಮಿಸಿಟಿ ಅಂತ ಅಂದರೆ ಆಲ್ ಆರ್ ನಥಿಂಗ್. ಅಂದರೆ ಎಕ್ಸಿಕ್ಯೂಟ್ ಆದರೆ ಎಲ್ಲ ಆಪರೇಷನ್ಸು ಎಕ್ಸಿಕ್ಯೂಟ್ ಆಗಬೇಕು, ಇಲ್ಲ ಅಂತ ಅಂದರೆ ಯಾವ ಟ್ರಾನ್ಸಾಕ್ಷನ್ ಕೂಡ ಎಕ್ಸಿಕ್ಯೂಟ್ ಆಗಲ್ಲ. ಓಕೆನಾ? ಸೊ ದಟ್ ಇಸ್ ಅಟಾಮಿಸಿಟಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಅಂತ ಅಂದರೆ ಇವಾಗ ಈ ಡೇಟಾ ಬೇಸು ಯಾವಾಗಲೂ ಅಷ್ಟೇ ಕರೆಕ್ಟ್ ಆಗಿರಬೇಕು ಮತ್ತು ವ್ಯಾಲಿಡ್ ಆಗಿರಬೇಕು. ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗೋಕ್ಕಿಂತ ಮುಂಚೆ ಈ ಡೇಟಾ ಬೇಸು ಕರೆಕ್ಟ್ ಮತ್ತು ವ್ಯಾಲಿಡ್ ಆಗಿರಬೇಕು. ಎಕ್ಸಾಂಪಲ್, ಈಗ ರಾಹುಲ್ ಹತ್ರ ಇವಾಗ 5000 ಇದೆ, ಆಮೇಲೆ ಪ್ರಿಯಾ ಹತ್ರ ಇವಾಗ ಏನಾಗಿದೆ 3000 ಇದೆ. ಓಕೆನಾ? ಸೊ ರಾಹುಲ್ ಏನು ಮಾಡ್ತಾನೆ, ಇವಾಗ ಟೋಟಲ್ ಆಗಿ ಇವಾಗ ಎಷ್ಟಿದೆ, ಇದು ಟೋಟಲ್ ಆಗಿ 5 + 3 8000 ಇದೆ. ಸೊ ಡೇಟಾ ಬೇಸು ಕಂಪ್ಲೀಟ್ ಏನಾಗುತ್ತೆ, ಇದು 5 + 3 8000 ಇದೆ, ಟೋಟಲ್ ಬಂದ್ಬಿಟ್ಟು ಅಷ್ಟಿದೆ. ಸೊ ಇವಾಗ ರಾಹುಲ್ ಏನು ಮಾಡ್ತಾನೆ, 500ನ ಟ್ರಾನ್ಸ್ಫರ್ ಮಾಡ್ತಾನೆ ಪ್ರಿಯಾಗೆ. ಓಕೆನಾ? ಟ್ರಾನ್ಸ್ಫರ್ ಮಾಡಾದ್ಮೇಲೆ ಈ ಒಂದು 5000 ಏನಾಗಬೇಕು ಅಂದರೆ 4500 ಆಗಬೇಕು, ಇದೇನಾಗಬೇಕು ಅಂದರೆ 3500 ಆಗಬೇಕು. ಇವೆರಡೂ ಟೋಟಲ್ ಮಾಡಿದಾಗ ನಂಗೆ ಮತ್ತೆ ಏನಾಗುತ್ತೆ, 8000 ಬರುತ್ತೆ. ಸೊ ನೀನು ಏನೇ ಚೇಂಜಸ್ ಮಾಡಿದ್ರು ಕೂಡ ಕೊನೆಗೆ ಏನಾಗಿರಬೇಕು, ಅದು ಕರೆಕ್ಟ್ ಮತ್ತು ವ್ಯಾಲಿಡ್ ಆಗಿರಬೇಕು. ಸೊ ಡೇಟಾ ಬೇಸು ಯಾವಾಗಲೂ ಕರೆಕ್ಟ್ ಆಗಿರಬೇಕು. ಸೊ ದಟ್ ಇಸ್ ವಾಟ್ ಕನ್ಸಿಸ್ಟೆನ್ಸಿ. ಸೊ ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಐಸೋಲೇಷನ್ ಅಂತ ಅಂದರೆ ಇವಾಗ ತುಂಬ ಜನ ಏನು ಮಾಡ್ತಾರೆ, ಟ್ರಾನ್ಸಾಕ್ಷನ್ನ ಒಂದೇ ಸತಿ ಮಾಡಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ? ಸೊ ಯಾವಾಗ ಯೂಸರ್ಸು ಟ್ರಾನ್ಸಾಕ್ಷನ್ನ ಒಂದೇ ಸತಿ ಮಾಡಬೇಕಾದ್ರೆ, ಸೊ ಒಂದು ಟ್ರಾನ್ಸಾಕ್ಷನ್ನು ಇನ್ನೊಂದು ಟ್ರಾನ್ಸಾಕ್ಷನ್ಗೆ ಅಫೆಕ್ಟ್ ಮಾಡುವಂತಿಲ್ಲ. ಸೇಮ್ ಟೈಮಲ್ಲಿ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಆಗ್ತಿದ್ರು ಕೂಡ
ಒಂದು ಟ್ರಾನ್ಸಾಕ್ಷನ್ ಇನ್ನೊಂದು ಟ್ರಾನ್ಸಾಕ್ಷನ್ ಜೊತೆ ಇಂಟರ್ಫಿಯರ್ ಮಾಡಂಗಿಲ್ಲ. ಓಕೆನಾ? ಸೊ ದಟ್ ಇಸ್ ವಾಟ್ ಐಸೋಲೇಷನ್. ಸೊ ನೆಕ್ಸ್ಟ್ ಒನ್ ಇಸ್ ಡ್ಯೂರಬಿಲಿಟಿ. ಡ್ಯೂರಬಿಲಿಟಿ ಅಂತ ಅಂದ್ರೆ ಇವಾಗ ಒಂದ್ಸತಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಅಂತ ಅಂದ್ರೆ ಆ ಒಂದು ಡೇಟಾ ಏನಾಗಿರ್ಬೇಕು, ಪರ್ಮನೆಂಟ್ ಆಗಿ ಸ್ಟೋರ್ ಆಗಿರ್ಬೇಕು. ಓಕೆನಾ? ಸೊ ಈವನ್ ಇಫ್ ದ ಕಂಪ್ಯೂಟರ್ ಕ್ರಾಶ್ ಆದ್ರೂ ಅಥವಾ ಪವರ್ ಆಫ್ ಆದ್ರೂ ಕೂಡ ಆ ಡೇಟಾ ಏನಾಗಬಾರ್ದು, ಲಾಸ್ಟ್ ಆಗಬಾರ್ದು. ಸೊ ದಟ್ ಇಸ್ ವಾಟ್ ಡ್ಯೂರಬಿಲಿಟಿ. ಸೊ ಏನಂದ್ರೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿ ಆ ಒಂದು ಡೇಟಾ ಏನಾಗಿರ್ಬೇಕು, ಪರ್ಮನೆಂಟ್ ಆಗಿ ಸ್ಟೋರ್ ಆಗಿರ್ಬೇಕು. ಸೊ ದಟ್ ಇಸ್ ವಾಟ್ ಡ್ಯೂರಬಿಲಿಟಿ. ದೆನ್ ರೈಟ್ ಅ ನೋಟ್ ಆನ್ ರೈಟ್ ವಿತ್ ಅ ನೀಡ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಟ್ರಾನ್ಸಾಕ್ಷನ್ ಡಯಾಗ್ರಾಮ್ ಆಫ್ ಅ ಟ್ರಾನ್ಸಾಕ್ಷನ್. ಓಕೆನಾ? ನೀವು ಈ ಒಂದು ಟ್ರಾನ್ಸಾಕ್ಷನ್ ಡಯಾಗ್ರಾಮ್ ನ ಮಾಡಬೇಕು, ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಈ ಒಂದು ಟ್ರಾನ್ಸಾಕ್ಷನ್ ಏನಪ್ಪಾ ಅಂತ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು. ಟ್ರಾನ್ಸಾಕ್ಷನ್ ಏನಂದ್ರೆ ಇಟ್ ಫಾಲೋಸ್ ಅ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಫ್ರಮ್ ಸ್ಟಾರ್ಟ್ ಟು ಫಿನಿಶ್. ಸೊ ಏನಂದ್ರೆ ಟ್ರಾನ್ಸಾಕ್ಷನ್ ಅಂದ್ರೆ ಒಂದು ವ್ಯಾಲ್ಯೂನ ನೀವು ಒಂದು ಅಕೌಂಟ್ ಇಂದ ಒಂದು ಅಡ್ರೆಸ್ ಇಂದ ಇನ್ನೊಂದು ಅಡ್ರೆಸ್ಗೆ ಕಳಿಸುವಂತದ್ನ ನಾವು ಟ್ರಾನ್ಸಾಕ್ಷನ್ ಅಂತ ನಮಗೆ ಗೊತ್ತು. ಸೊ ಈ ಟ್ರಾನ್ಸಾಕ್ಷನ್ ಆಗ್ಬೇಕಾದ್ರೆ ತುಂಬಾ ಸೀಕ್ವೆನ್ಸ್ ಆಫ್ ಸ್ಟೆಪ್ ಏನಾಗುತ್ತೆ, ಪರ್ಫಾರ್ಮ್ ಆಗುತ್ತೆ. ಆ ಒಂದೊಂದು ಸ್ಟೆಪ್ಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಆಮೇಲೆ ಅದ್ರಲ್ಲಿರುವಂತಹ ಇವಾಗ ಸ್ಟೇಟ್ಗಳನ್ನು ಕೂಡ ನೋಡ್ತಾ ಹೋಗೋಣ. ಫಸ್ಟಿಗೆ ಸ್ಟೆಪ್ಸ್ ನೋಡೋಣ. ಸೊ ಇವಾಗ ಬಿಗಿನ್ ಟ್ರಾನ್ಸಾಕ್ಷನ್. ಇದು ಇಲ್ಲೇನಪ್ಪಾ ಅಂತ ಅಂದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಟ್ರಾನ್ಸಾಕ್ಷನ್ ಅಂತಾನು ಹೇಳ್ಬೋದು. ಓಕೆನಾ? ಇದ್ರಲ್ಲಿ ಏನ್ ಮಾಡುತ್ತೆ, ಈ ಡೇಟಾ ಬೇಸು ನ್ಯೂ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಆಪರೇಷನ್ ನ ಪರ್ಫಾರ್ಮ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಯಾವಾಗ? ಬಿಗಿನ್ ಟ್ರಾನ್ಸಾಕ್ಷನ್ ಅಲ್ಲಿ. ಓಕೆ, ನೆಕ್ಸ್ಟ್ ರೀಡ್ ಆರ್ ರೈಟ್. ಸೊ ಇವಾಗ ಯಾವಾಗ ಟ್ರಾನ್ಸಾಕ್ಷನ್ ಬಿಗಿನ್ ಆಗುತ್ತೆ ಅವಾಗ ಡೇಟಾ ಬೇಸ್ ಆಪರೇಷನ್ ನ ಪರ್ಫಾರ್ಮ್ ಮಾಡುತ್ತೆ. ಓಕೆ, ಇವಾಗ ಈ ಆಪರೇಷನ್ಸ್ ಅಲ್ಲಿ ಫಸ್ಟಿಗೆ ರೀಡ್ ಆದ್ರೂ ಇರ್ಬೋದು, ರೈಟ್ ಆದ್ರೂ ಇರ್ಬೋದು. ರೀಡ್ ಅಂದ್ರೆ ನಾವು ಡೇಟಾನ ಡೇಟಾ ಬೇಸ್ ಇಂದ ರಿಟ್ರೀವ್ ಮಾಡ್ತಿರ್ತೀವಿ, ಅಂದ್ರೆ ತಗೊಳ್ತಿರ್ತೀವಿ. ರೈಟ್ ಅಂತ ಅಂದ್ರೆ ಇನ್ಸರ್ಟ್, ಡಿಲೀಟ್, ಅಪ್ಡೇಟ್ ಕಮಾಂಡ್ಸ್ ನಾವೇನ್ ಮಾಡ್ತೀವಿ, ಪರ್ಫಾರ್ಮ್ ಮಾಡ್ತೀವಿ. ಓಕೆ, ದಟ್ ಇಸ್ ವಾಟ್ ರೀಡ್ ಆರ್ ರೈಟ್. ನೆಕ್ಸ್ಟ್ ಎಂಡ್ ಟ್ರಾನ್ಸಾಕ್ಷನ್. ಎಂಡ್ ಟ್ರಾನ್ಸಾಕ್ಷನ್ ಅಂದ್ರೆ ಎಲ್ಲಾ ಆಪರೇಷನ್ಸ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡುತ್ತೆ, ಟ್ರಾನ್ಸಾಕ್ಷನ್ ಎಂಡ್ ಸ್ಟೇಟಿಗೆ ರೀಚ್ ಆಗುತ್ತೆ. ಸೊ ಇವಾಗ ಡೇಟಾ ಬೇಸ್ ಚೆಕ್ ಮಾಡುತ್ತೆ ಎಲ್ಲಾ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದ್ಯಾ, ಎರರ್ ಇಲ್ದೆ ಅಂತ ಹೇಳ್ಬಿಟ್ಟು ಎಂಡ್ ಟ್ರಾನ್ಸಾಕ್ಷನ್ ಸ್ಟೇಟ್ ಅಲ್ಲಿ ಚೆಕ್ ಮಾಡುತ್ತೆ. ನೆಕ್ಸ್ಟ್ ಕಮಿಟ್ ಟ್ರಾನ್ಸಾಕ್ಷನ್ ಅಂದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿ ಕಮಿಟ್ ಆದ್ಮೇಲೆ, ಸೊ ಎಲ್ಲ ಆಪರೇಷನ್ಸ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆದ್ಮೇಲೆ ಟ್ರಾನ್ಸಾಕ್ಷನ್ ಕಮಿಟೆಡ್ ಆಗುತ್ತೆ. ಅಂದ್ರೆ ಕಮಿಟ್ ಅಂತ ಅಂದ್ರೆ ಎಲ್ಲ ಏನೇನ್ ಚೇಂಜಸ್ ಆಗಿದೆ ಅಲ್ವಾ ಟ್ರಾನ್ಸಾಕ್ಷನ್ ಆದ್ಮೇಲೆ, ಸೊ ಆ ಎಲ್ಲಾ ಚೇಂಜಸ್ ಕೂಡ ಪರ್ಮನೆಂಟ್ ಆಗಿ ಏನ್ ಮಾಡುತ್ತೆ, ಸೇವ್ ಮಾಡುತ್ತೆ. ಆಮೇಲೆ ದ ಟ್ರಾನ್ಸಾಕ್ಷನ್ ಇಸ್ ಸಕ್ಸಸ್ಫುಲ್ ಅಂತ ಕೊಡುತ್ತೆ. ಓಕೆ, ದಟ್ ಇಸ್ ವಾಟ್ ಕಮಿಟ್ ಟ್ರಾನ್ಸಾಕ್ಷನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೋಲ್ ಬ್ಯಾಕ್ ಆರ್ ಅಬಾರ್ಟ್. ಅಕಸ್ಮಾತ್ ಏನಾದ್ರೂ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಎರರ್ ಅಕರ್ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಈ ಟ್ರಾನ್ಸಾಕ್ಷನ್ ಏನಾಗುತ್ತೆ, ರೋಲ್ ಬ್ಯಾಕ್ ಆಗುತ್ತೆ. ರೋಲ್ ಬ್ಯಾಕ್ ಅಂದ್ರೆ ಏನೇನ್ ಚೇಂಜಸ್ ಆಗಿರುತ್ತೆ ಆ ಟ್ರಾನ್ಸಾಕ್ಷನ್ ಇಂದ ಅದನ್ನೆಲ್ಲ ಏನ್ ಮಾಡುತ್ತೆ, ಆ ಒಂದು ಚೇಂಜಸ್ ಗಳನ್ನ ಕ್ಯಾನ್ಸಲ್ ಮಾಡುತ್ತೆ. ಆಮೇಲೆ ರೀಸ್ಟೋರ್ ದ ಡೇಟಾ ಬೇಸ್ ಟು ದ ಪ್ರೀವಿಯಸ್ ಸ್ಟೇಟ್. ಮುಂಚೆ ಏನ್ ಸ್ಟೇಟ್ ಇತ್ತು ಅದನ್ನ ಅಲ್ಲಿಗೆ ಏನ್ ಮಾಡುತ್ತೆ, ರೀಪ್ಲೇಸ್ ಮಾಡುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ ಏನೇನ್ ಸ್ಟೇಟ್ ಇದೆ ಮತ್ತೆ ಅದ್ರದ್ದು ಟ್ರಾನ್ಸಿಷನ್ ಏನು ಅಂತ ನಾವು ನೋಡ್ತಾ ಹೋಗೋಣ. ಓಕೆ, ಫಸ್ಟಿಗೆ ಸ್ಟೇಟ್ ಬಂದ್ಬಿಟ್ಟು ಆಕ್ಟಿವ್ ಸ್ಟೇಟ್ ಅಂತ. ಫಸ್ಟ್ ಆಕ್ಟಿವ್ ಸ್ಟೇಟ್ ಅಂದ್ರೆ ಇದು ಫಸ್ಟ್ ಸ್ಟೇಟ್ ಆಫ್ ದ ಟ್ರಾನ್ಸಾಕ್ಷನ್ ಅಂತಾನೆ ಹೇಳ್ಬೋದು. ಯಾವಾಗ ಟ್ರಾನ್ಸಾಕ್ಷನ್ ಇದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಯಾವಾಗ ಟ್ರಾನ್ಸಾಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆಮೇಲೆ ಇದೇನ್ ಮಾಡ್ತಿದೆ, ರೀಡ್ ರೈಟ್ ಆಪರೇಷನ್ ಪರ್ಫಾರ್ಮ್ ಮಾಡ್ತಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಇವಾಗ ಪಾರ್ಷಿಯಲಿ ಕಮಿಟೆಡ್ ಸ್ಟೇಟ್ ಅಂತ ಅಂದ್ರೆ, ಸೊ ಇವಾಗ ಎಲ್ಲಾ ಆಪರೇಷನ್ಸ್ ನೀಟಾಗಿ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಪರ್ಮನೆಂಟ್ ಆಗಿ ಆ ಡೇಟಾ ಸೇವ್ ಆಗಿರಲ್ಲ, ಬಟ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿರುತ್ತೆ. ಅವಾಗ ಈ ಒಂದು ಪಾರ್ಷಿಯಲಿ ಕಮಿಟೆಡ್ ಸ್ಟೇಟ್ ಅಕರ್ ಆಗುತ್ತೆ. ಸೊ ಇಲ್ಲಿ ಈ ಡೇಟಾ ಬೇಸ್ ಏನ್ ಮಾಡುತ್ತೆ ಅಂದ್ರೆ ಎಲ್ಲಾ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಅಕಸ್ಮಾತ್ ಎಲ್ಲಾ ಕರೆಕ್ಟ್ ಆಗಿದ್ರೆ ಈ ಒಂದು ಸ್ಟೇಟ್ ಅಲ್ಲಿ ಏನ್ ಮಾಡುತ್ತೆ, ಆ ಒಂದು ಟ್ರಾನ್ಸಾಕ್ಷನ್ ಕಮಿಟೆಡ್ ಸ್ಟೇಟಿಗೆ ಮೂವ್ ಮಾಡುತ್ತೆ. ಓಕೆನಾ? ಸೊ ದಟ್ ಇಸ್ ವಾಟ್ ನೆಕ್ಸ್ಟ್ ಕಮಿಟೆಡ್ ಸ್ಟೇಟ್ ಅಂತ ಅಂದ್ರೆ ಇಲ್ಲಿ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್ ಆಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿರುತ್ತೆ. ಇಲ್ಲಿ ಎಲ್ಲಾ ಚೇಂಜಸ್ ಆ ಟ್ರಾನ್ಸಾಕ್ಷನ್ ಇಂದ ಆಗಿರುವಂತ ಎಲ್ಲಾ ಚೇಂಜಸ್ ಏನ್ ಮಾಡುತ್ತೆ, ಪರ್ಮನೆಂಟ್ ಆಗಿ ಸೇವ್ ಮಾಡುತ್ತೆ. ಆಮೇಲೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಕೊಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫೇಲ್ಡ್ ಸ್ಟೇಟ್ ಅಂದ್ರೆ ಏನಾದ್ರೂ ಎರರ್ ಅಕ್ಕರ್ ಆದಾಗ ಟ್ರಾನ್ಸಾಕ್ಷನ್ ಅಲ್ಲಿ ಇದೇನ್ ಮಾಡುತ್ತೆ, ಫೇಲ್ಡ್ ಸ್ಟೇಟ್ಗೆ ಎಂಟರ್ ಆಗುತ್ತೆ. ಸೊ ಏನಕ್ಕೆ ಈ ಫೇಲ್ಡ್ ಸ್ಟೇಟ್ಗೆ ಎಂಟರ್ ಆಗ್ಬೋದು ಅಂತ ಅಂದ್ರೆ ಇವಾಗ ಪವರ್ ಫೇಲ್ಯೂರ್ ಆಗಿರ್ಬೋದು, ಸಿಸ್ಟಮ್ ಕ್ರಾಶ್ ಆಗಿರ್ಬೋದು, ನೆಟ್ವರ್ಕ್ ಫೇಲ್ಯೂರ್ ಆಗಿರ್ಬೋದು, ಸಾಫ್ಟ್ವೇರ್ ಎರರ್ ಆಗಿರ್ಬೋದು. ಸೊ ಅದರಿಂದ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಏನಾಗುತ್ತೆ, ಫೇಲ್ಡ್ ಸ್ಟೇಟಿಗೆ ಎಂಟರ್ ಆಗುತ್ತೆ. ನೆಕ್ಸ್ಟ್ ಅಬಾರ್ಟೆಡ್ ಸ್ಟೇಟ್ ಅಂದ್ರೆ ಎಲ್ಲ ಫೇಲ್ಯೂರ್ ಆದ್ಮೇಲೆ ಈ ಡೇಟಾ ಬೇಸ್ ಏನ್ ಮಾಡುತ್ತೆ, ರೋಲ್ ಬ್ಯಾಕ್ ನ ಪರ್ಫಾರ್ಮ್ ಮಾಡುತ್ತೆ ಫೇಲ್ಯೂರ್ ಆದ್ಮೇಲೆ. ಸೊ ಈ ಎಲ್ಲಾ ಚೇಂಜಸ್ ಏನೇನ್ ಆಗಿರುತ್ತೆ ಅಲ್ವಾ ಈ ಟ್ರಾನ್ಸಾಕ್ಷನ್ ಇಂದ, ಅದೆಲ್ಲ ಏನಾಗುತ್ತೆ, ಕ್ಯಾನ್ಸಲ್ ಆದ್ಮೇಲೆ ಈ ಡೇಟಾ ಬೇಸು ಮುಂಚೆ ಯಾವ ಸ್ಟೇಟ್ ಅಲ್ಲಿ ಇತ್ತು ಆ ಸ್ಟೇಟಿಗೆ ಏನಾಗುತ್ತೆ,
ರೋಲ್ ಬ್ಯಾಕ್ ಆಗುತ್ತೆ, ಅಂದರೆ ಆ ಸ್ಟೇಟಿಗೆ ಮತ್ತೆ ವಾಪಸ್ ಹೋಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಟರ್ಮಿನೇಟೆಡ್ ಸ್ಟೇಟ್. ಟರ್ಮಿನೇಟೆಡ್ ಸ್ಟೇಟ್ ಅಂದರೆ ಇದೊಂದು ಫೈನಲ್ ಸ್ಟೇಟ್ ಅಂತಾನೆ ಹೇಳ್ಬೋದು. ಸೊ ಈ ಟ್ರಾನ್ಸಾಕ್ಷನ್ನು ಫಿನಿಶ್ ಆದಮೇಲೆ ಸೊ ಇಟ್ ವಿಲ್ ಬಿ ಐದರ್ ಸಕ್ಸಸ್ಫುಲಿ ಕಮಿಟೆಡ್ ಆರ್ ಐದರ್ ಇಟ್ ವಿಲ್ ಬಿ ರೋಲ್ ಬ್ಯಾಕ್. ಅರ್ಥ ಆಯ್ತಾ? ಸೊ ಟ್ರಾನ್ಸಾಕ್ಷನ್ ಆದಮೇಲೆ ಅದು ಸಕ್ಸಸ್ಫುಲ್ ಆಗಿ ಕಮಿಟ್ ಆದರೂ ಆಗ್ಬೋದು, ಇಲ್ಲ ಅಂತ ಅಂದರೆ ಎರರ್ ಬಂದು ರೋಲ್ ಬ್ಯಾಕ್ ಆದರೂ ಆಗ್ಬೋದು. ಸೊ ಈ ಒಂದು ಟರ್ಮಿನೇಟೆಡ್ ಸ್ಟೇಟಲ್ಲಿ ಈ ಒಂದು ಆಪರೇಷನ್ಗಳು ಪರ್ಫಾರ್ಮ್ ಆಗುತ್ತೆ. ಓಕೆ, ನೆಕ್ಸ್ಟ್, ಸೊ ಡೆಮಾನ್ಸ್ಟ್ರೇಟ್ ದ ವರ್ಕಿಂಗ್ ಆಫ್ ದ ಅಸರ್ಷನ್ ಆ್ಯಂಡ್ ದ ಟ್ರಿಗರ್ಸ್ ಇನ್ ದ SQL ವಿತ್ ದ ಎಕ್ಸಾಂಪಲ್. ಫಸ್ಟ್ ಆಫ್ ಆಲ್, ಅಸರ್ಷನ್ ಅಂದರೆ ಏನು? ಅಸರ್ಷನ್ ಅಂದರೆ ಇದೊಂದು ರೂಲ್ ಅಂತಾನೆ ಹೇಳ್ಬೋದು. ಓಕೆನಾ? ಇದೊಂದು ಡೇಟಾ ಬೇಸ್ ಕನ್ಸ್ಟ್ರೇಂಟ್. ಓಕೆನಾ? ಸೊ ಇದೇನು ಮಾಡುತ್ತೆ ಅಂದರೆ ಕರಿಯರ್ ಡೇಟಾ ಬೇಸಿಗೆ ಒಂದು ಕಂಡೀಷನ್ನ ಚೆಕ್ ಮಾಡುತ್ತೆ. ಈ ಕಂಡೀಷನ್ ಏನಾದರೂ ವಯೋಲೇಟ್ ಆದರೆ ಡೇಟಾ ಬೇಸು ಯಾವುದೇ ರೀತಿ ಆಪರೇಷನ್ಸ್ಗಳನ್ನ ಪರ್ಫಾರ್ಮ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ಓಕೆನಾ? ದಟ್ ಈಸ್ ವಾಟ್ ಅಸರ್ಷನ್. ಸೊ ಇದಕ್ಕೆ ಸಿಂಟ್ಯಾಕ್ಸ್ ಬಂದು ನೀವು ಅಸರ್ಷನ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಕ್ರಿಯೇಟ್ ಕಮಾಂಡ್ನ ಯೂಸ್ ಮಾಡಿಕೊಂಡು ಅಸರ್ಷನ್ ಕೀವರ್ಡ್ನ ಯೂಸ್ ಮಾಡಿ ಅಸರ್ಷನ್ ನೇಮ್ ಮತ್ತು ನಿಮಗೆ ಏನು ಕಂಡೀಷನ್ ಟ್ರೂ ಆಗಬೇಕು ಆ ಒಂದು ಕಂಡೀಷನ್ನ ಈ ಚೆಕ್ ಕಂಡೀಷನ್ ಒಳಗಡೆ ನೀವು ಬರಿಬೇಕಾಗತ್ತೆ. ಇದರಲ್ಲಿ ನಾವು ಅಸರ್ಷನ್ನ ಕ್ರಿಯೇಟ್ ಮಾಡಿದ್ದೀವಿ, ಎಂಪ್ಲಾಯಿ ಸ್ಯಾಲರಿ ಮ್ಯಾನೇಜರ್ ಸ್ಯಾಲರಿಗಿಂತ ಗ್ರೇಟರ್ ದ್ಯಾನ್ ಇರಬಾರ್ದು. ಸೊ ಈ ಥರ ಒಂದು ಕಂಡೀಷನ್ನ ಯೂಸ್ ಮಾಡಿಕೊಂಡು ಇನ್ ಕೇಸ್ ಈ ಕಂಡೀಷನ್ ಏನಾದರೂ ಟ್ರೂ ಆದರೆ ನಾವೇನು ಮಾಡ್ತೀವಿ, ಆಪರೇಷನ್ಸ್ನ ಡೇಟಾ ಬೇಸ್ ಮೇಲೆ ಪರ್ಫಾರ್ಮ್ ಮಾಡ್ತೀವಿ. ಟ್ರಿಗರ್ ಅಂತ ಅಂದ್ರೆ ಇದು ಒಂದು SQL ಪ್ರೋಗ್ರಾಮ್. ಓಕೆನಾ? ಯಾವಾಗ ಈವೆಂಟ್ ಅಕ್ಕರ್ ಆಗುತ್ತೆ ಆಟೋಮೆಟಿಕಲಿ ಇದೇನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಯಾವ್ಯಾವ ಈವೆಂಟ್ ಅಂತ ನಿಮಗೆ ಬರ್ಬೋದು. ಈವೆಂಟ್ ಅಂತ ಅಂದ್ರೆ ಇನ್ಸರ್ಟ್ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು, ಡಿಲೀಟ್ ಆಗಿರ್ಬೋದು. ಈ ತರ ಈ ಈವೆಂಟ್ಗಳು ಅಕ್ಕರ್ ಆದಾಗ ಟ್ರಿಗರ್ ಏನಾಗುತ್ತೆ, SQL ಪ್ರೋಗ್ರಾಮು ಆಟೋಮೆಟಿಕಲಿ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ? ಈ ಟ್ರಿಗರ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಸೊ ಕ್ರಿಯೇಟ್ ಟ್ರಿಗರ್ ನೇಮ್ ಕೊಡ್ತೀರಾ. ಈವೆಂಟ್ ಆಗೋಕ್ಕಿಂತ ಮುಂಚೆ ಮತ್ತೆ ಆಫ್ಟರ್ ಹೆಂಗಿದೆ ಟೇಬಲ್ಲು ಅದನ್ನು ನೋಡ್ತೀರಾ. ಅದಾದಮೇಲೆ ಒಂದೊಂದು ರೋಗು ಕೂಡ ಕಂಡೀಷನ್ನ ಚೆಕ್ ಮಾಡಿಬಿಟ್ಟು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡ್ತೀರಾ. ಕ್ಲಿಯರ್? ಎಸ್, ದಿಸ್ ಇಸ್ ವಾಟ್ ಟ್ರಿಗರ್. ಸೊ ಇವಾಗ ನಮಗೆ 6th ಮಂತ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಟೇಬಲ್ ಕೊಟ್ಟಿದ್ದಾರೆ. ಈ ಒಂದೊಂದು ಎಂಟಿಟಿಗೂ ಸೇಲರ್ಸು, ಬೋಟ್ಸು, ರಿಸರ್ವ್ಸು ಒಂದೊಂದು ಎಂಟಿಟಿಗೂ ಕೂಡ ನೀವೇನು ಮಾಡಿದ್ದೀರಾ, ಟೇಬಲ್ ಕ್ರಿಯೇಟ್ ಮಾಡಿದ್ದೀರಾ. ಓಕೆನಾ? ಆ ಟೇಬಲ್ ಅವರೇ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಹೇಳ್ತಿದ್ದಾರೆ, ನೀವು ರಿಸರ್ವ್ಸ್ ಅನ್ನೋ ಒಂದು ಎಂಟಿಟಿಗೆ ನೀವು ಟೇಬಲ್ನ ಕ್ರಿಯೇಟ್ ಮಾಡಿ, ಅದಕ್ಕೆ ಕಮಾಂಡ್ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಕ್ರಿಯೇಟ್ ಟೇಬಲ್ ರಿಸರ್ವ್ಸ್. ಓಕೆನಾ? ಕ್ರಿಯೇಟ್ ಟೇಬಲ್, ಇವಾಗ ಟೇಬಲ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಕ್ರಿಯೇಟ್ ಅನ್ನೋ ಒಂದು ಕೀವರ್ಡ್ನ ಯೂಸ್ ಮಾಡಬೇಕು. ಏನನ್ನ ಕ್ರಿಯೇಟ್ ಮಾಡಬೇಕು, ಟೇಬಲ್ನ ಕ್ರಿಯೇಟ್ ಮಾಡಬೇಕು. ಯಾವ ಟೇಬಲ್ನ, ರಿಸರ್ವ್ಸ್ ಅನ್ನೋ ಟೇಬಲ್ನ. ಓಕೆ, ಸೊ ಈ ರಿಸರ್ವ್ಸಲ್ಲಿ ನೋಡಿ SID ಇದೆ, BID ಇದೆ, ಡೇ ಇದೆ. ಸೊ SID ಬಂದು ಇಂಟೀಜರು, BID ಬಂದು ಇಂಟೀಜರು, ಡೇ ಬಂದು ಡೇಟ್ ಆಗಿರುತ್ತೆ. ಸೊ ಅಂತ ಹೇಳ್ಬಿಟ್ಟು ಆಮೇಲೆ ಆ ಒಂದು ಪ್ಯಾರಂಥೆಸಿಸ್ನ ಕ್ಲೋಸ್ ಮಾಡಿಬಿಟ್ಟು ನೀವೇನು ಮಾಡ್ತೀರಾ ಅಂತ ಅಂದರೆ ಸೆಮಿಕೋಲನ್ ಆಗಿ ಕ್ಲೋಸ್ ಮಾಡ್ತೀರಾ. Okay, so next, find all the information of the sailors who have reserved the boat number 101. So 101 ನಂಬರು ಬೋಟ್ನ ಯಾರು ರಿಸರ್ವ್ ಮಾಡಿದ್ದಾರೆ ಅವ್ರದ್ದು ಡೀಟೇಲ್ಸ್ನ ಏನು ಮಾಡಿ ಡಿಸ್ಪ್ಲೇ ಮಾಡಿ ಅಂತ ಕೇಳಿದ್ದಾರೆ. ಸೊ 101 ಬಂದ್ಬಿಟ್ಟು ಏನಂತೀರಾ, ಅದು ಒಂದು ಕಂಡೀಷನ್. ಓಕೆ, ನಾವು ಸೇಲರ್ಸ್ ಇನ್ಫಾರ್ಮೇಷನ್ನ ನಾವು ರಿಟ್ರೀವ್ ಮಾಡಬೇಕು ಅಂದರೆ ಇದೆಲ್ಲ ನಾವೇನು ಮಾಡಬೇಕು, ರಿಟ್ರೀವ್ ಆಗಬೇಕು. ಸೆಲೆಕ್ಟ್ ಸ್ಟೇಟ್ಮೆಂಟಲ್ಲಿ ನಾನು ಹಾಕಿದ್ದೀನಿ. ಎಲ್ಲಿಂದ ರಿಟ್ರೀವ್ ಮಾಡಬೇಕು, ರಿಸರ್ವ್ಡ್ ಬೋಟ್. ಈ ರಿಸರ್ವ್ಸ್ನ ನಾನು ಏನು ಮಾಡ್ತೀನಿ, ಈ ಎರಡು ಟೇಬಲ್ನ ನಾನು ಏನು ಮಾಡ್ತೀನಿ, ಕಂಬೈನ್ ಮಾಡ್ತೀನಿ. ಕಂಬೈನ್ ಅಂದರೆ ಜಾಯಿನ್ ಮಾಡ್ಕೊಳ್ತೀನಿ. ಬೇಸ್ಡ್ ಆನ್ ದ SIDs ಜಾಯಿನ್ ಮಾಡಿಕೊಂಡು ನನಗೆ 101 ಇರೋವಂತಹ BID ರಿಸರ್ವ್ ಆಗಿರೋವಂಥ ಬೋಟ್ದು ಸೇಲರ್ಸ್ ಡೀಟೇಲ್ಸ್ ನನಗೆ ಬೇಕು. ದಟ್ ಇಸ್ ವಾಟ್ ಸೇಲರ್ಸ್ ಡೀಟೇಲ್ಸ್. ಆಮೇಲೆ ಎರಡನ್ನೂ ಜಾಯಿನ್ ಮಾಡಿದ್ದೀನಿ, ಕಂಡೀಷನ್ ಹಾಕಿದ್ದೀನಿ. ಕ್ಲಿಯರ್? ಎಸ್. ಆಮೇಲೆ ಫೈಂಡ್ ಆಲ್ ದ ನೇಮ್ಸ್ ಆಫ್ ದ ಸೇಲರ್ಸ್ ಹೂ ರಿಸರ್ವ್ಡ್ ಅಟ್ ಲೀಸ್ಟ್ ಒನ್ ಬೋಟ್. ಆ್ಯಕ್ಚುಲಿ ಯಾರು ಬೋಟ್ ರಿಸರ್ವ್ ಮಾಡಿರ್ತಾರೆ ಅವ್ರದ್ದು ಡೀಟೇಲ್ಸ್ ಮಾತ್ರ ರಿಸರ್ವ್ಡ್ ಟೇಬಲಲ್ಲಿ ಇರುತ್ತೆ ಅಲ್ವಾ. ಸೊ ನಾವು ಡೈರೆಕ್ಟ್ ಆಗಿ ಸೇಲರ್ಸು ಮತ್ತು ರಿಸರ್ವ್ಸ್ನ ಜಾಯಿನ್ ಮಾಡಿಬಿಡೋದು, ಬರೀ ನೇಮ್ ಮಾತ್ರ ಡಿಸ್ಪ್ಲೇ ಮಾಡಿಬಿಡೋಣ ಅಷ್ಟೇ. ಸೊ ಸೆಲೆಕ್ಟ್ ಸ್ಟೇಟ್ಮೆಂಟಲ್ಲಿ ನೀವು ಸೇಲರ್ಸ್ ಡಾಟ್ ನೇಮ್ನ ಡಿಸ್ಪ್ಲೇ ಮಾಡ್ತೀರಾ. ಓಕೆನಾ? ಆಮೇಲೆ ಇಲ್ಲಿ ನಾವು ಸೇಲರ್ಸು ಮತ್ತು ರಿಸರ್ವ್ಸ್ನ ಡೈರೆಕ್ಟ್ ಆಗಿ ಜಾಯಿನ್ ಮಾಡಿಬಿಟ್ಟು ಬಿಡ್ತೀರಾ, ಯಾವುದೇ ಕಂಡೀಷನ್ ಇಲ್ಲ. ಯಾಕೆ ಅಂದರೆ ರಿಸರ್ವ್ ಆಗಿರೋ ಡೀಟೇಲ್ಸ್ ಮಾತ್ರನೇ ಆ ರಿಸರ್ವಲ್ಲಿ ಇರೋದು, ರಿಸರ್ವ್ ಟೇಬಲಲ್ಲಿ. ಓಕೆನಾ? ದಟ್ ಇಸ್ ವೈ. ನೆಕ್ಸ್ಟ್, ಫೈಂಡ್ ಆಲ್ ದ ನೇಮ್ಸ್ ಆಫ್ ದ ಸೇಲರ್ಸ್ ಹೂ ಹ್ಯಾವ್ ರಿಸರ್ವ್ ಟು ದ ರೆಡ್ ಬೋಟ್. ಜಾಯಿನ್ ಮಾಡ್ತೀರಾ, ಜಾಯಿನ್ ಮಾಡಿಬಿಟ್ಟು ಕಂಡೀಷನ್ ಬರೀತೀರಾ ರೆಡ್ ಅಂತ ಅಷ್ಟೇ. ಸೇಲರ್ಸ್ ನೇಮ್ನ ರಿಟರ್ನ್ ಮಾಡ್ತೀರಾ, ಸೆಲೆಕ್ಟ್ ಸ್ಟೇಟ್ಮೆಂಟಲ್ಲಿ ಹಾಕ್ತೀರಾ. ಆಮೇಲೆ ಸೇಲರ್ಸು ಮತ್ತು ರಿಸರ್ವ್ಸ್ನ ಜಾಯಿನ್ ಮಾಡ್ತೀರಾ, ಅದ್ರ ಜೊತೆಗೆ ಬೋಟ್ಸ್ನು ಕೂಡ ಜಾಯಿನ್ ಮಾಡ್ತೀರಾ. ಜಾಯಿನ್ ಮಾಡಿಬಿಟ್ಟು ಬೋಟ್ ಕಲರ್ ಏನಿರುತ್ತೆ ಅಲ್ವಾ, ಅದು ರೆಡ್ ಕಲರ್ ಆಗಿರಬೇಕು. ಅದಕ್ಕೆ 3 ಟೇಬಲ್ ಏನು ಮಾಡ್ತೀರಾ, ಜಾಯಿನ್ ಮಾಡ್ತೀರಾ.
ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ವಾ ಹೆಂಗೆ ಕ್ವೆರಿನ ಬರಿಬೇಕು ಅಂತ. ಸೆಲೆಕ್ಟ್ ಸ್ಟೇಟ್ಮೆಂಟಲ್ಲಿ ನೀವೇನು ಡಿಸ್ಪ್ಲೇ ಮಾಡಬೇಕೋ ಅದನ್ನ ಬರಿತೀರಾ. ಆಮೇಲೆ ಇವಾಗ ಅವ್ರು ಕೇಳಿರೋದು ಬೋಟ್ ನೇಮು. ಸೊ ನಮಗೆ ಸೇಲರ್ಸಲ್ಲಿ ಯಾವುದೇ ರೀತಿ ಬೋಟ್ದು ಇನ್ಫಾರ್ಮೇಷನ್ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಈ ಒಂದು ಸೇಲರ್ಸು ಮತ್ತು ನಾನು ರಿಸರ್ವ್ಸ್ನ ಏನು ಮಾಡ್ತೀನಿ, ಎರಡೂ ಕಂಬೈನ್ ಮಾಡ್ತೀನಿ. ದಟ್ ಇಸ್ ನಥಿಂಗ್ ಬಟ್ ಜಾಯಿನ್ ಮಾಡ್ತೀನಿ. ಯಾಕಂದರೆ ಡೈರೆಕ್ಟಾಗಿ ಬೋಟ್ಸ್ನ ಜಾಯಿನ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಎಸ್ ಐ ಡಿ ಅನ್ನೋದಿಲ್ಲ. ಓಕೆನಾ? ಎಸ್ ಐ ಡಿ ಪ್ರೈಮರಿ ಕೀನ ಯೂಸ್ ಮಾಡ್ಕೊಂಡು ಜಾಯಿನ್ ಮಾಡೋಣ ಅಂತ ಅಂದರೆ ಇಲ್ಲಿ ಅದು ಏನಾಗಿಲ್ಲ, ಕಾಮನ್ ಅಟ್ರಿಬ್ಯೂಟ್ ಇಲ್ಲದೆ ಇರೋ ಕಾರಣ ನಾನು ಏನು ಮಾಡ್ತೀನಿ, ಫಸ್ಟು ರಿಸರ್ವ್ಸು ಮತ್ತು ಸೇಲರ್ಸ್ನ ಜಾಯಿನ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂತ ಅಂದರೆ ಈ ಬಿ ಐ ಡಿ ಮತ್ತು ಬಿ ಐ ಡಿ ಅಂದರೆ ರಿಸರ್ವ್ಸು ಬೋಟ್ಸ್ನ ನೆಕ್ಸ್ಟ್ ನಾನು ಜಾಯಿನ್ ಮಾಡ್ಕೊಳ್ತೀನಿ. ಕ್ಲಿಯರ್? ಅರ್ಥ ಆಯ್ತಾ? ಜಾಯಿನ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಬೋಟ್ಸ್ ಡಾಟ್ ಕಲರ್ ಅಂತ ಹೇಳ್ಬಿಟ್ಟು ರೆಡ್ ಅಂತ ಕೊಡ್ತೀನಿ. ನಂಗೆ ರೆಡ್ ಕಲರ್ ಇರುವಂಥ ಬೋಟ್ಸ್ದು ಏನು ಬೇಕು, ಸೇಲರ್ಸು ನೇಮ್ ಬೇಕು. ಓಕೆನಾ? ದಟ್ಸ್ ಇಟ್. ನೆಕ್ಸ್ಟ್, ಫೈಂಡ್ ಆಲ್ ದ ಆವರೇಜ್ ಏಜ್ ಆಫ್ ದ ಸೇಲರ್ಸ್ ಫಾರ್ ಈಚ್ ರೇಟಿಂಗ್ ಲೆವೆಲ್. ಓಕೆ, ಸೊ ಇವಾಗ ಏನು ಮಾಡ್ತೀರಾ, ಸೆಲೆಕ್ಟ್ ರೇಟಿಂಗ್ ಆವರೇಜ್ ಆಫ್ ಏಜ್. ಸೊ ಈ ಏಜ್ ಮೇಲೆ ನೀವೇನು ಮಾಡ್ತೀರಾ, ಆವರೇಜ್ ಆಫ್ ಏಜ್ ಆಸ್ ಆವರೇಜ್ ಏಜ್. ಓಕೆ, ಈ ಏಜ್ ಮೇಲೆ ನೀವು ಆವರೇಜ್ ಅನ್ನೋ ಒಂದು ಅಗ್ರಿಗೇಷನ್ ಫಂಕ್ಷನ್ನ ಪರ್ಫಾರ್ಮ್ ಮಾಡ್ತಿದ್ದೀರಾ. ಓಕೆನಾ? ಎಲ್ಲಿ, ಫ್ರಮ್ ಸೇಲರ್ಸ್ ಮೇಲೆ. ನಾವು ರೇಟಿಂಗ್ ಪ್ರಕಾರ ಏನು ಮಾಡ್ತೀವಿ, ಗ್ರೂಪ್ ಮಾಡಿಬಿಟ್ಟು ನಾವು ಆ ರೇಟಿಂಗಲ್ಲಿ ಎಷ್ಟು ಆವರೇಜ್ ಏಜ್ನ ನಾವು ಡಿಸ್ಪ್ಲೇ ಮಾಡ್ತೀವಿ ಅಷ್ಟೇ. ಓಕೆ, ನೆಕ್ಸ್ಟ್, ರೈಟ್ ದ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ದ ವಿ ಯು ಎಸ್ ಕ್ಯೂ ಎಲ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ವಿ ಯು ಇಂಪ್ಲಿಮೆಂಟೇಷನ್. ಓಕೆ, ಸೊ ಫಸ್ಟ್ ಆಫ್ ಆಲ್ ವಿ ಯು ಅಂತ ಅಂದರೆ ಏನು? ವಿ ಯು ಅಂದರೆ ಇಟ್ ಈಸ್ ಅ ವರ್ಚುವಲ್ ಟೇಬಲ್. ಓಕೆನಾ? ಸೊ ಇಟ್ ಈಸ್ ಅ ವರ್ಚುವಲ್ ಟೇಬಲ್ ವಿಚ್ ವಿಲ್ ಬಿ ಕ್ರಿಯೇಟೆಡ್ ಫ್ರಮ್ ಒನ್ ಆರ್ ಮೋರ್ ಎಕ್ಸಿಸ್ಟಿಂಗ್ ಟೇಬಲ್. ಓಕೆ, ಎಕ್ಸಿಸ್ಟಿಂಗ್ ಟೇಬಲಿಂದ ನಾವೇನು ಮಾಡ್ತೀವಿ, ವರ್ಚುವಲ್ ಟೇಬಲ್ನ ಕ್ರಿಯೇಟ್ ಮಾಡ್ತೀವಿ ಯೂಸಿಂಗ್ ಎಸ್ ಕ್ಯೂ ಎಲ್ ಕ್ವೆರಿ. ಅದನ್ನ ನಾವು ವಿ ಯು ಅಂತ ಹೇಳ್ತೀವಿ. ಜಸ್ಟ್ ವಿ ಯು ಅಂತ ಅಂದರೆ ಇಟ್ ಈಸ್ ಅ ವರ್ಚುವಲ್ ಟೇಬಲ್ ವಿಚ್ ಇಸ್ ಸೆಲೆಕ್ಟೆಡ್ ಫ್ರಮ್ ದ ಸೆಲೆಕ್ಟೆಡ್ ಕ್ವೆರಿ. ಓಕೆ, ಯಾವ ರೀತಿ ವಿ ಯುನ ಕ್ರಿಯೇಟ್ ಮಾಡೋದು ಅಂತ ಅಂದರೆ, ಫಸ್ಟಿಗೆ ಕ್ರಿಯೇಟ್ ಕಮಾಂಡ್ನ ಯೂಸ್ ಮಾಡ್ತೀರಾ, ವಿ ಯು ಅಂತ ಒಂದು ಕೀವರ್ಡ್ನ ಯೂಸ್ ಮಾಡ್ತೀರಾ. ಆಮೇಲೆ ವಿ ಯು ನೇಮ್, ಏನು ವಿ ಯು ನೇಮ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನು ಆ ಟೇಬಲಿಗೆ ನೇಮ್ ಏನು ಕೊಡಬೇಕು ಅಂತ ಇದ್ದೀರಾ, ಅದನ್ನು ವಿ ಯು ನೇಮಲ್ಲಿ ನೀವು ರೀಪ್ಲೇಸ್ ಮಾಡ್ತೀರಾ. ಆಮೇಲೆ ಎಕ್ಸಿಸ್ಟಿಂಗ್ ಟೇಬಲಲ್ಲಿ ಯಾವ್ಯಾವ ಕಾಲಮ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವೊಂದು ಟೇಬಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ಒಂದು ಕಾಲಮ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊತೀರಾ. ಆಮೇಲೆ ಫ್ರಮ್ ದ ಟೇಬಲ್ ನೇಮ್ನ ಎಕ್ಸಿಸ್ಟಿಂಗ್ ಟೇಬಲ್ ನೇಮ್ನ ನೀವೇನಾಗ್ತೀರಾ ಅಲ್ಲಿ ಹಾಕ್ತೀರಾ. ಆಮೇಲೆ ಕಂಡೀಷನ್ನ ಕೊಡ್ತೀರಾ. ಓಕೆ, ಸೊ ಅವಾಗ ಏನಾಗುತ್ತೆ, ನಮಗೆ ಒಂದು ವಿ ಯು ಟೇಬಲ್ ಕ್ರಿಯೇಟ್ ಆಗುತ್ತೆ. ಓಕೆ, ಈ ಒಂದು ವಿ ಯು ಟೇಬಲ್ಲು ಯಾವ ರೀತಿ ಎಫಿಷಿಯೆಂಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತೀರಾ, ಸೊ ದಟ್ ಇಸ್ ಅ ಕ್ವೆಶನ್. ಸೊ ದೇರ್ ಆರ್ ಟೂ ಅಪ್ರೋಚಸ್. ಓಕೆನಾ? ಒಂದು ಕ್ವೆರಿ ಮಾಡಿಫಿಕೇಶನ್ ಅಪ್ರೋಚ್, ಇನ್ನ ಒಂದು ವಿ ಯು ಮೆಟೀರಿಯಲೈಸೇಷನ್ ಅಪ್ರೋಚ್ ಅಂತ. ಸೊ ಕ್ವೆರಿ ಮಾಡಿಫಿಕೇಶನ್ ಅಪ್ರೋಚ್ ಅಂತ ಅಂದರೆ, ಸೊ ಈ ಒಂದು ಅಪ್ರೋಚಲ್ಲಿ ವಿ ಯು ಏನಾಗುತ್ತೆ, ಇಟ್ ಇಸ್ ನಾಟ್ ಸ್ಟೋರ್ಡ್ ಸೆಪರೇಟ್ಲಿ. ಏನಾಗುತ್ತೆ, ನನಗೆ ವಿ ಯು ಟೇಬಲ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಕ್ವೆರಿನ ಕೊಡ್ತೀರಲ್ವಾ, ಸೊ ಅವಾಗ ಏನಾಗುತ್ತೆ ಅಂದರೆ ಆ ಡೇಟಾ ಬೇಸು ಇವಾಗ ಒರಿಜಿನಲ್ ಟೇಬಲ್ ಇರುತ್ತೆ ಅಲ್ವಾ, ಅದನ್ನೇ ವಿ ಯು ಟೇಬಲ್ ಆಗಿ ರೀಪ್ಲೇಸ್ ಮಾಡಿಬಿಡುತ್ತೆ. ಓಕೆನಾ? ಸೊ ಇಲ್ಲಿ ಯಾವುದೇ ರೀತಿ ವಿ ಯು ಟೇಬಲ್ನ ನೀವು ಸಪ್ರೇಟ್ ಆಗಿ ನೀವು ಏನು ಮಾಡೋದಿಲ್ಲ, ಸ್ಟೋರ್ ಮಾಡೋದಿಲ್ಲ. ಇನ್ ಕೇಸ್ ನೀವು ಏನು ಮಾಡ್ತೀರಾ, ಆ ಒರಿಜಿನಲ್ ಟೇಬಲ್ನೇ ಮಾಡಿಫೈ ಮಾಡ್ತಿದ್ದೀರಾ. ಸೊ ದಟ್ ಇಸ್ ವಾಟ್ ಕ್ವೆರಿ ಮಾಡಿಫಿಕೇಶನ್ ಅಪ್ರೋಚ್. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಯೂಸರು ಕ್ವೆರಿ ಕೊಡ್ತಾರೆ, ನನಗೆ ವಿ ಯು ಬೇಕು ಅಂತ ಹೇಳ್ಬಿಟ್ಟು, ಡೇಟಾ ಬೇಸ್ ಏನು ಮಾಡುತ್ತೆ, ಅದನ್ನ ಸೆಲೆಕ್ಟೆಡ್ ಸ್ಟೇಟ್ಮೆಂಟ್ ಮುಖಾಂತರ ನೀವು ಕೊಡ್ತೀರಲ್ವಾ, ಆ ಒರಿಜಿನಲ್ ಟೇಬಲ್ನ ರೀಪ್ಲೇಸ್ ಮಾಡುತ್ತೆ. ಆಮೇಲೆ ಎಕ್ಸಿಕ್ಯೂಟ್ಸ್ ದ ಮಾಡಿಫೈಡ್ ಕ್ವೆರಿ ಆ್ಯಂಡ್ ಡಿಸ್ಪ್ಲೇಸ್ ದ ರಿಸಲ್ಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವಿ ಯು ಮೆಟೀರಿಯಲೈಸೇಷನ್ ಅಪ್ರೋಚ್. ಈ ವಿ ಯು ಮೆಟೀರಿಯಲೈಸೇಷನ್ ಅಪ್ರೋಚಲ್ಲಿ ಏನಾಗುತ್ತೆ ಅಂತ ಅಂದರೆ, ಇದರಲ್ಲಿ ನೀವು ವಿ ಯುನ ಸೆಪ್ರೇಟ್ ಆಗಿ ಫಿಸಿಕಲಿ ಸ್ಟೋರ್ ಮಾಡ್ತೀರಾ ಡೇಟಾ ಬೇಸಲ್ಲಿ. ಸೊ ಈ ಸ್ಟೋರ್ಡ್ ರಿಸಲ್ಟ್ ಏನಾಗುತ್ತೆ, ಅಪ್ಡೇಟೆಡ್ ವೆನ್ ಎವರ್ ದ ಒರಿಜಿನಲ್ ಡೇಟಾ ಚೇಂಜಸ್. ಒರಿಜಿನಲಿ ಯಾವಾಗ ಡೇಟಾ ಚೇಂಜ್ ಆಗ್ತಿರುತ್ತೆ ಎಕ್ಸಿಸ್ಟಿಂಗ್ ಟೇಬಲಲ್ಲಿ, ಅದೇ ರೀತಿ ವಿ ಯು ರಿಸಲ್ಟ್ ಕೂಡ ಚೇಂಜ್ ಆಗ್ತಿರುತ್ತೆ. ಅಲ್ಲಿ ಏನೇ ಚೇಂಜಸ್ ಆದರೂ ಇಲ್ಲೂ ಕೂಡ ಅದೇನಾಗುತ್ತೆ, ಅಪ್ಡೇಟ್ ಆಗುತ್ತೆ. ಓಕೆ, ದಟ್ ಇಸ್ ವಾಟ್ ವಿ ಯು ಮೆಟೀರಿಯಲೈಸೇಷನ್ ಅಪ್ರೋಚ್. ಸೊ ಇದರಲ್ಲಿ ವಿ ಯು ಅಪ್ಡೇಟ್ ಸ್ಟ್ರಾಟಜೀಸ್ ಬಂದ್ಬಿಟ್ಟು ಇಮಿಡಿಯೇಟ್, ಅಂದರೆ ವಿ ಯು ಇಮಿಡಿಯೇಟ್ ಆಗಿ ಅಪ್ಡೇಟ್ ಆಗುತ್ತೆ. ಅಂದರೆ ಇವಾಗ ಎಕ್ಸಿಸ್ಟಿಂಗ್ ಟೇಬಲಲ್ಲಿ ನೀವೇನೋ ಒಂದು ಡೇಟಾ ಚೇಂಜ್ ಮಾಡ್ತಿದ್ದೀರಾ, ಇನ್ಫಾರ್ಮೇಷನ್ ಚೇಂಜ್ ಮಾಡ್ತಿದ್ದೀರಾ ಅಂತ ಅಂದರೆ ವಿ ಯು ಟೇಬಲಲ್ಲೂ ಕೂಡ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ಲೇಜಿ ಅಂತ ಅಂದರೆ, ಸೊ ವಿ ಯು ಇಸ್ ಅಪ್ಡೇಟೆಡ್ ಓನ್ಲಿ ವೆನ್ ಯು ಕ್ವೆರಿಡ್ ಅಗೇನ್. ಸೊ ಇವಾಗ ವಿ ಯು ಟೇಬಲ್ನ ಕ್ರಿಯೇಟ್ ಮಾಡಾದ್ಮೇಲೆ ನೀವೇನಾದರೂ ಎಕ್ಸಿಸ್ಟಿಂಗ್ ಟೇಬಲಲ್ಲಿ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಚೇಂಜ್ ಆಗೋದಿಲ್ಲ. ಇಲ್ಲೇನಾಗುತ್ತೆ ಅಂದರೆ, ನೀವು ಮತ್ತೆ ಕ್ವೆರಿನ ಹಾಕಿದಾಗ, ಮತ್ತೆ ಕ್ವೆರಿನ ಮಾಡಿದಾಗ ಅವಾಗ ಮಾತ್ರ ವಿ ಯು ಟೇಬಲ್ ಏನಾಗಿರುತ್ತೆ, ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಚೇಂಜ್ ಆಗಿರೋದಿಲ್ಲ.
ನೆಕ್ಸ್ಟ್ ಪೀರಿಯಾಡಿಕ್ ಅಂತ ಅಂದರೆ ವಿ ಯು ಟೇಬಲ್ಲು ಯಾವಾಗಲೂ ಅಷ್ಟೇ ರೆಗ್ಯುಲರ್ ಇಂಟರ್ವಲ್ಸ್ ಟೈಮ್ ಆದಮೇಲೆ ಅಂದರೆ ಪರ್ಟಿಕ್ಯುಲರ್ ಇಂಟರ್ವಲ್ ಅಂತ ಇರುತ್ತೆ. ಆ ಇಂಟರ್ವಲ್ ಆದಮೇಲೆ ಪದೇ ಪದೇ ಏನಾಗುತ್ತೆ, ಚೇಂಜ್ ಆಗಿದ್ರೆ ಅಪ್ಡೇಟ್ ಮಾಡ್ತಾ ಹೋಗುತ್ತೆ ಆ ಒಂದು ಟೇಬಲ್ನ. ಸೊ ದಿಸ್ ಇಸ್ ಅಬೌಟ್ ವಿ ಯು ಮೆಟೀರಿಯಲೈಸೇಷನ್ ಅಪ್ರೋಚ್. ಓಕೆ, ನೆಕ್ಸ್ಟ್ ಲಿಸ್ಟ್ ದ ಪ್ರಾಬ್ಲಮ್ಸ್ ಆ್ಯಂಡ್ that occur during the concurrency control and also explain them with the supporting transaction diagram. Okay, concurrency control is needed when the multiple transaction executed simultaneously. Concurrency control ಯಾವಾಗ ಬೇಕಾಗತ್ತೆ ಅಂದ್ರೆ ಯಾವಾಗ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಒಟ್ಟಿಗೆ ಎಕ್ಸಿಕ್ಯೂಟ್ ಆಗ್ತಿರುತ್ತೆ ಸೈಮಲ್ಟೇನಿಯಸ್ ಆಗಿ, ಅವಾಗ ನಮಗೆ ಈ ಒಂದು ಕನ್ಕರೆನ್ಸಿ ಕಂಟ್ರೋಲ್ ಬೇಕು. ಈ ಕನ್ಕರೆನ್ಸಿ ಕಂಟ್ರೋಲ್ ಅಂದ್ರೆ ಏನು? ಇಟ್ ಈಸ್ ಅ ಪ್ರೊಸೆಸ್ ಆಫ್ ಮ್ಯಾನೇಜಿಂಗ್ ದ ಮಲ್ಟಿಪಲ್ ಟ್ರಾನ್ಸಾಕ್ಷನ್ that execute at the same time without causing any error. ಸೊ ದಟ್ ಇಸ್ ಕಾಲ್ಡ್ ಅಸ್ ಕನ್ಕರೆನ್ಸಿ ಕಂಟ್ರೋಲ್. ಇದರಲ್ಲಿ ಆಗುವಂಥ ಪ್ರಾಬ್ಲಮ್ಗಳು ಏನೇನಪ್ಪ ಅಂತ ಅಂದರೆ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್, ಟೆಂಪರರಿ ಅಪ್ಡೇಟ್, ಇನ್ಕರೆಕ್ಟ್ ಸಮ್ಮರಿ ಪ್ರಾಬ್ಲಮ್, ಅನ್ಪ್ರಿಡಿಕ್ಟಬಲ್ ಪ್ರಾಬ್ಲಮ್ ರೀಡ್. ಓಕೆ, ಫಸ್ಟಿಗೆ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್. ಈ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಯಾವಾಗ ಅಕ್ಕರ್ ಆಗುತ್ತೆ ಗೊತ್ತಾ? ಯಾವಾಗ 2 ಟ್ರಾನ್ಸಾಕ್ಷನ್ನು ಅಪ್ಡೇಟ್ ಮಾಡುತ್ತೆ ಸೇಮ್ ಡೇಟಾನ ಸೇಮ್ ಟೈಮಲ್ಲಿ, 2 ಟ್ರಾನ್ಸಾಕ್ಷನು ಒಂದೇ ಡೇಟಾನ ಅಪ್ಡೇಟ್ ಮಾಡೋಕ್ಕೆ ಮಾಡ್ತಿರತ್ತೆ ಅಲ್ವಾ, ಪ್ರಯತ್ನ ಮಾಡ್ತಿರತ್ತೆ ಅಲ್ವಾ. ಸೊ ಅವಾಗ ಏನು ಮಾಡುತ್ತೆ, ಏನಾಗುತ್ತೆ ಅಂದರೆ ಆ ಡೇಟಾ ಓವರ್ ರೈಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಅರ್ಥ ಆಯ್ತಾ? ಅಂದರೆ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಏನು ಹೇಳ್ತಿದೆ ಅಂದರೆ, ಇವಾಗ 2 ಟ್ರಾನ್ಸಾಕ್ಷನ್ ಇದೆ, 2 ಟ್ರಾನ್ಸಾಕ್ಷನು ಒಂದೇ ಡೇಟಾ ಮೇಲೆ ವರ್ಕ್ ಮಾಡ್ತಿದೆ. ಒಂದೇ ಡೇಟಾ ಮೇಲೆ ವರ್ಕ್ ಮಾಡ್ತಿರೋದ್ರಿಂದ 2 ಟ್ರಾನ್ಸಾಕ್ಷನ್ನು ಈ ಒಂದೇ ಸತಿ ಎಕ್ಸಿಕ್ಯೂಟ್ ಆಗ್ತಿದೆ ಅಟ್ ದ ಸೇಮ್ ಟೈಮ್. ಆ ಡೇಟಾ ಮೇಲೆ ವರ್ಕ್ ಮಾಡ್ತಿದೆ 2 ಟ್ರಾನ್ಸಾಕ್ಷನ್ ಅಟ್ ದ ಸೇಮ್ ಟೈಮ್. ಅವಾಗ ಏನಾಗುತ್ತೆ, ಆ ಡೇಟಾ ಓವರ್ ರೈಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಅಪ್ಡೇಟು ಲಾಸ್ ಆಗುತ್ತೆ. ಸೊ ಇದನ್ನ ನಾವು ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸಪೋಸ್ ಇವಾಗ ಅಕೌಂಟ್ ಬ್ಯಾಲೆನ್ಸು 10,000 ಅಂತ ಅನ್ಕೊಳ್ಳಿ. ಅಕೌಂಟ್ ಬ್ಯಾಲೆನ್ಸು 10,000 ಇದೆ, ಓಕೆನಾ. ಟ್ರಾನ್ಸಾಕ್ಷನ್ T1 ಏನ್ ಮಾಡುತ್ತೆ, ಇದಕ್ಕೆ ಈ ಒಂದು 10,000ಗೆ 2,000 ಆಡ್ ಮಾಡುತ್ತೆ, ಓಕೆನಾ. ಟ್ರಾನ್ಸಾಕ್ಷನ್ T2 ಏನ್ ಮಾಡುತ್ತೆ, ಸೊ 1,000 ಏನ್ ಮಾಡುತ್ತೆ, ಆ 10,000 ಇಂದ ಏನ್ ಮಾಡುತ್ತೆ, ಸಬ್ಟ್ರಾಕ್ಟ್ ಮಾಡುತ್ತೆ. ಅಕಸ್ಮಾತ್ ಏನಾದ್ರೂ ಈ 2 ಟ್ರಾನ್ಸಾಕ್ಷನ್ ಒಂದೇ ಬ್ಯಾಲೆನ್ಸ್ ನ ಏನು ಓದಿದ್ರೆ, ಈ 2 ಟ್ರಾನ್ಸಾಕ್ಷನ್ ಒಂದೇ ಬ್ಯಾಲೆನ್ಸ್ ನ ಸೈಮಲ್ಟೇನಿಯಸ್ ಆಗಿ ಓದ್ಬಿಟ್ಟು ಅಪ್ಡೇಟ್ ಮಾಡಿದ್ರೆ ಇಂಡಿಪೆಂಡೆಂಟ್ ಆಗಿ, ನಮಗೇನಾಗುತ್ತೆ, ಡಿಫ್ರೆಂಟ್ ವ್ಯಾಲ್ಯೂಸ್ ಬರುತ್ತೆ. ಇವಾಗ T1 ಟ್ರಾನ್ಸಾಕ್ಷನ್ ಏನ್ ಮಾಡುತ್ತೆ, 10,000ಗೆ 2,000 ಆಡ್ ಮಾಡುತ್ತಲ್ವಾ, ಸೊ 12,000 ಆಗುತ್ತೆ. ಇವಾಗ T2 ಟ್ರಾನ್ಸಾಕ್ಷನ್ ಆ 12,000 ನೋಡಬೇಕು, ಅದು 12,000 ನೋಡಲ್ಲ. ಯಾಕೆ ಅಂದ್ರೆ 2 ಟ್ರಾನ್ಸಾಕ್ಷನ್ ಸೇಮ್ ಸೈಮಲ್ಟೇನಿಯಸ್ ಆಗಿ ವರ್ಕ್ ಆಗ್ತಿರೋದ್ರಿಂದ ಅದೇನ್ ಮಾಡುತ್ತೆ, 2 ಟ್ರಾನ್ಸಾಕ್ಷನ್ 10,000 ಅಂತಾನೆ ತಗೊಳುತ್ತೆ. ಅದರಿಂದ ನಮ್ಗೆ ಏನಾಗುತ್ತೆ, ಲಾಸ್ಟ್ ಅಲ್ಲಿ ನಮಗೆ ಇನ್ಕರೆಕ್ಟ್ ವ್ಯಾಲ್ಯೂಸ್ ಬರುತ್ತೆ. ಇದನ್ನ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ರಾಬ್ಲಮ್ ನ ಓವರ್ಕಮ್ ಮಾಡೋದಕ್ಕೆ ನಮಗೆ ಸೊಲ್ಯೂಷನ್ ಬಂದ್ಬಿಟ್ಟು ಲಾಕಿಂಗ್ ಸಿಸ್ಟಮ್ ನ ನಾವು ಯೂಸ್ ಮಾಡಬೇಕು. ಸೊ ಲಾಕಿಂಗ್ ಸಿಸ್ಟಮ್ ನ ಯೂಸ್ ಮಾಡಬೇಕು, ಅಥವಾ ಕನ್ಕರೆನ್ಸಿ ಕಂಟ್ರೋಲ್ ಪ್ರೋಟೋಕಾಲ್ಸ್ ನ ನಾವು ಯೂಸ್ ಮಾಡಬೇಕಾಗತ್ತೆ. ಓಕೆ, ದಟ್ ಈಸ್ ಅಬೌಟ್ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್. ಸೊ ಅದಕ್ಕೆ ನೀವು ಪರ್ಟಿಕ್ಯುಲರ್ ಆಗಿರುವಂಥ ಟ್ರಾನ್ಸಾಕ್ಷನ್ ಡಯಾಗ್ರಾಮ್ನ ನೀವು ಬರಿಬೇಕಾಗತ್ತೆ, ಇದನ್ನ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಟೆಂಪರರಿ ಅಪ್ಡೇಟ್ ಪ್ರಾಬ್ಲಮ್. ಈ ಟೆಂಪರರಿ ಅಪ್ಡೇಟ್ ಪ್ರಾಬ್ಲಮ್ ಯಾವಾಗ ಅಕ್ಕರ್ ಆಗುತ್ತೆ ಅಂದರೆ, ಸೊ ವೆನ್ ದ ಟ್ರಾನ್ಸಾಕ್ಷನ್ ರೀಡ್ಸ್ ದ ಡೇಟಾ ದಟ್ ಹ್ಯಾಸ್ ಬೀನ್ ಅಪ್ಡೇಟೆಡ್ ಬೈ ದ ಅನದರ್ ಟ್ರಾನ್ಸಾಕ್ಷನ್ ಬಿಫೋರ್ ಇಟ್ ಇಸ್ ಕಮಿಟೆಡ್. ಅಂದರೆ ಇವಾಗ ನೀವು ಯಾವಾಗ ಟ್ರಾನ್ಸಾಕ್ಷನ್, ಇವಾಗ 2 ಟ್ರಾನ್ಸಾಕ್ಷನ್ ಇರುತ್ತೆ, ಇವಾಗ ಒಂದು ಟ್ರಾನ್ಸಾಕ್ಷನ್ ಏನು ಮಾಡುತ್ತೆ, ಒಂದು ವ್ಯಾಲ್ಯೂನ ಅಪ್ಡೇಟ್ ಮಾಡುತ್ತೆ. ಸೊ ಆ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಅಪ್ಡೇಟ್ ಮಾಡಿಬಿಟ್ಟು ಇನ್ನ ಕಮಿಟೇ ಆಗಿರೋದಿಲ್ಲ ಆ ಒಂದು ಟ್ರಾನ್ಸಾಕ್ಷನ್. ಅದು ಕಮಿಟ್ ಆಗೋಕ್ಕಿಂತ ಮುಂಚೆನೆ ಬೇರೆ ಒಂದು ಟ್ರಾನ್ಸಾಕ್ಷನ್ ಏನು ಮಾಡುತ್ತೆ, ಆ ಒಂದು ವ್ಯಾಲ್ಯೂನ ಅಪ್ಡೇಟ್ ಮಾಡುತ್ತೆ, ಆ ಒಂದು ಅಪ್ಡೇಟೆಡ್ ವ್ಯಾಲ್ಯೂನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ಇನ್ಕರೆಕ್ಟ್ ಡೇಟಾ ಬರುತ್ತೆ, ಬಟ್ ಫಸ್ಟ್ ಟ್ರಾನ್ಸಾಕ್ಷನ್ ಏನಾಗುತ್ತೆ, ರೋಲ್ ಬ್ಯಾಕ್ ಆಗುತ್ತೆ, ಯಾಕಂದ್ರೆ ಅದನ್ನ ಕಮಿಟೇ ಆಗಿರೋದಿಲ್ಲ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಇದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಟ್ರಾನ್ಸಾಕ್ಷನ್ T1 ಏನ್ ಮಾಡುತ್ತೆ, ಆಲ್ರೆಡಿ ನನ್ನ ಹತ್ರ ಬ್ಯಾಲೆನ್ಸು 5,000 ಇದೆ, ಓಕೆನಾ. ಈ T1 ಟ್ರಾನ್ಸಾಕ್ಷನ್ ಏನಾಗುತ್ತೆ, ಈ ಒಂದು ಬ್ಯಾಲೆನ್ಸ್ನ 6,000ಗೆ ಅಪ್ಡೇಟ್ ಮಾಡುತ್ತೆ, ಓಕೆನಾ. 6,000ಗೆ ಅಪ್ಡೇಟ್ ಮಾಡುತ್ತೆ. ಆದರೆ ಈ T1 ಟ್ರಾನ್ಸಾಕ್ಷನ್ ಇನ್ನೂ ಕಮಿಟ್ ಆಗಿರೋದಿಲ್ಲ. ಇದು ಕಮಿಟ್ ಆಗೋಕ್ಕಿಂತ ಮುಂಚೆನೆ ಈ T2 ಟ್ರಾನ್ಸಾಕ್ಷನ್ ಏನು ಮಾಡುತ್ತೆ, ಈ ಒಂದು ನ್ಯೂ ಬ್ಯಾಲೆನ್ಸ್ನ ಓದ್ಕೊಳ್ಳುತ್ತೆ, ಅಂದರೆ ರೀಡ್ ಮಾಡ್ಕೊಳ್ಳುತ್ತೆ, ಓಕೆನಾ. ಈ ಒಂದು ನ್ಯೂ ಬ್ಯಾಲೆನ್ಸ್ನ ರೀಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, T1 ಫೇಲ್ ಆಗೋಗ್ಬಿಡುತ್ತೆ. ಫೇಲ್ ಆಗಿ ಮತ್ತೆ ರೋಲ್ ಬ್ಯಾಕ್ ಆಗುತ್ತೆ. ಅವಾಗ ಸೊ ನಾವು ದ T2 ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕರೆಕ್ಟ್ ಆಗುತ್ತೆ, ಯಾಕಂದ್ರೆ ಅದು T1 ಟ್ರಾನ್ಸಾಕ್ಷನ್ ಫೇಲ್ ಆಗಿದೆ. ಅದರಿಂದ ನಮಗೆ T2 ಟ್ರಾನ್ಸಾಕ್ಷನ್ ಅಲ್ಲಿ ಬರುವಂತ ವ್ಯಾಲ್ಯೂ ಕೂಡ ಇನ್ಕರೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಂತ ಅಂದ್ರೆ, ಡು ನಾಟ್ ಅಲೌ ದ ಟ್ರಾನ್ಸಾಕ್ಷನ್ ಟು ರೀಡ್ ಅನ್ಕಮಿಟೆಡ್ ಡೇಟಾ.
ಅನ್ಕಮಿಟೆಡ್ ಡೇಟಾನ ನೀವು ಟ್ರಾನ್ಸಾಕ್ಷನ್ಗೆ ಓದೋಕೆ ಬಿಡಬೇಡಿ. ಸೊ ದಟ್ ಇಸ್ ವಾಟ್ ದ ಸೊಲ್ಯೂಷನ್. ಸೊ ಆಮೇಲೆ ಟ್ರಾನ್ಸಾಕ್ಷನ್ ಡಯಾಗ್ರಾಮ್ನ ಮಾಡಬೇಕು, ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ಒನ್ ಇಸ್ ಇನ್ಕರೆಕ್ಟ್ ಸಮ್ಮರಿ ಪ್ರಾಬ್ಲಮ್. ಇನ್ಕರೆಕ್ಟ್ ಸಮ್ಮರಿ ಪ್ರಾಬ್ಲಮ್ ಅಂದ್ರೆ ಇದು ಯಾವಾಗ ಅಕ್ಕರ್ ಆಗುತ್ತೆ ಅಂದ್ರೆ, ಇವಾಗ ಒಂದು ಟ್ರಾನ್ಸಾಕ್ಷನ್ ಏನ್ ಮಾಡುತ್ತೆ, ಒಂದು ಟ್ರಾನ್ಸಾಕ್ಷನ್ ಸಮ್ಮರಿನ ಕ್ಯಾಲ್ಕುಲೇಟ್ ಮಾಡುತ್ತೆ. ಸಮ್ಮರಿ ಅಂದ್ರೆ ಜನರಲ್ ಆಗಿ ಸಮ್, ಕೌಂಟ್, ಆವರೇಜ್. ಸೊ ಈ ಸಮ್ಮರಿನ ಕ್ಯಾಲ್ಕುಲೇಟ್ ಮಾಡ್ತಿರುತ್ತೆ. ಇನ್ನೂ ಒಂದು ಟ್ರಾನ್ಸಾಕ್ಷನ್ ಏನ್ ಮಾಡುತ್ತೆ, ಸೊ ಅದೇ ಡೇಟಾನ ಅಪ್ಡೇಟ್ ಮಾಡ್ತಿರತ್ತೆ. ಇನ್ನೂ ಒಂದು ಟ್ರಾನ್ಸಾಕ್ಷನ್ ಅದೇ ಡೇಟಾನ ಅಪ್ಡೇಟ್ ಮಾಡ್ತಿರತ್ತೆ. ರಿಸಲ್ಟ್ ಅಲ್ಲಿ ಏನಾಗುತ್ತೆ, ನಮಗೆ ಸಮ್ಮರಿ ಏನಾಗುತ್ತೆ, ಇನ್ಕರೆಕ್ಟ್ ಬರುತ್ತೆ. ಇದನ್ನ ನಾವು ಇನ್ಕರೆಕ್ಟ್ ಸಮ್ಮರಿ ಪ್ರಾಬ್ಲಮ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ 2 ಟ್ರಾನ್ಸಾಕ್ಷನ್ ಇದೆ. ಒಂದು ಟ್ರಾನ್ಸಾಕ್ಷನ್ ಏನ್ ಮಾಡ್ತಿರತ್ತೆ, ಸಮ್ಮರಿನ ಕ್ಯಾಲ್ಕುಲೇಟ್ ಮಾಡ್ತಿರತ್ತೆ. ಅದೇ ಟೈಮಲ್ಲಿ ಇನ್ನೊಂದು ಟ್ರಾನ್ಸಾಕ್ಷನ್ ಏನ್ ಮಾಡ್ತಿರತ್ತೆ, ವ್ಯಾಲ್ಯೂನ ಅಪ್ಡೇಟ್ ಮಾಡ್ತಿರತ್ತೆ. ಇದರಿಂದ ನಮಗೆ ಏನಾಗುತ್ತೆ, ಸಮ್ಮರಿ ಇನ್ಕರೆಕ್ಟ್ ಆಗಿ ಬರುತ್ತೆ. ಓಕೆ, ದಟ್ ಇಸ್ ವಾಟ್ ಇನ್ಕರೆಕ್ಟ್ ಸಮ್ಮರಿ ಪ್ರಾಬ್ಲಮ್. ಅದಕ್ಕೆ ನಾವೇನ್ ಮಾಡಬೇಕು, ಟ್ರಾನ್ಸಾಕ್ಷನ್ ಡಯಾಗ್ರಾಮ್ನ ಹಾಕಬೇಕು. ಅದೇ ಟ್ರಾನ್ಸಾಕ್ಷನ್ ಡಯಾಗ್ರಾಮ್ನ ನಾನು ಏನ್ ಹೇಳಿದ್ದೀನಿ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಅನ್ರಿಪೀಟಬಲ್ ರೀಡ್ ಪ್ರಾಬ್ಲಮ್. ಸೊ ಈ ಅನ್ರಿಪೀಟಬಲ್ ರೀಡ್ ಪ್ರಾಬ್ಲಮ್ ಯಾವಾಗ ಅಕ್ಕರ್ ಆಗುತ್ತೆ ಅಂತ ಅಂದ್ರೆ, ಸೊ ಟ್ರಾನ್ಸಾಕ್ಷನ್ ರೀಡ್ಸ್ ದ ಸೇಮ್ ಐಟಮ್ ಟ್ವೈಸ್ ಬಟ್ ಇಟ್ ಗೆಟ್ಸ್ ದ ಡಿಫರೆಂಟ್ ವ್ಯಾಲ್ಯೂ ಡ್ಯೂ ಟು ದ ಅನದರ್ ಟ್ರಾನ್ಸಾಕ್ಷನ್ ಅಪ್ಡೇಟ್. ಸೊ ಎರಡು ಟ್ರಾನ್ಸಾಕ್ಷನ್ ಏನ್ ಮಾಡ್ತಿರುತ್ತೆ, ಸೇಮ್ ಡೇಟಾ ಇವಾಗ ಎರಡು ಟ್ರಾನ್ಸಾಕ್ಷನ್ ಇದೆ. ಒಂದು ಟ್ರಾನ್ಸಾಕ್ಷನ್ ಏನ್ ಮಾಡ್ತಿರತ್ತೆ ಅಂದ್ರೆ, ಒಂದೇ ಡೇಟಾನ ಟ್ವೈಸ್ ಅಂದ್ರೆ 2 ಸತಿ ಓದತ್ತೆ. ಇನ್ನೂ ಒಂದು ಟ್ರಾನ್ಸಾಕ್ಷನ್ ಏನ್ ಮಾಡ್ತಿರುತ್ತೆ ಅಂದ್ರೆ, ಆ ಒಂದು ಟ್ರಾನ್ಸಾಕ್ಷನ್ ಇವಾಗ ಒಂದ್ಸತಿ ಓದ್ಕೊಂಡಿದೆ, ಇನ್ನೊಂದ್ ಸತಿ ಅದು ಓದಷ್ಟಕ್ಕೆ ಈ ಇನ್ನೊಂದು ಟ್ರಾನ್ಸಾಕ್ಷನ್ ಏನ್ ಮಾಡಿರುತ್ತೆ, ಆ ಒಂದು ವ್ಯಾಲ್ಯೂನ ಚೇಂಜ್ ಮಾಡಿರುತ್ತೆ. ಅವಾಗ ಇನ್ನೂ ಒಂದ್ಸತಿ ಟ್ರಾನ್ಸಾಕ್ಷನ್ ಇನ್ನೂ ಒಂದ್ಸತಿ ವ್ಯಾಲ್ಯೂನ ರೀಡ್ ಮಾಡ್ಬೇಕಾದ್ರೆ ಡಿಫ್ರೆಂಟ್ ವ್ಯಾಲ್ಯೂ ಬರುತ್ತೆ. ಓಕೆನಾ? ಸೊ ಅದನ್ನ ನಾವು ಅನ್ಪ್ರಿಡಿಕ್ಟಬಲ್ ರೀಡ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಓಕೆ, ಸೊ ಟ್ರಾನ್ಸಾಕ್ಷನ್ ಗೆಟ್ ದ ಡಿಫ್ರೆಂಟ್ ವ್ಯಾಲ್ಯೂಸ್ ಅಟ್ ದ ಸೇಮ್ ಟೈಮ್. ಓಕೆ, ಇವಾಗ ಎಕ್ಸಾಂಪಲ್, ಇವಾಗ ನೀವು ಟ್ರಾನ್ಸಾಕ್ಷನ್ T1 ಏನ್ ಮಾಡುತ್ತೆ, ಫಸ್ಟಿಗೆ ಎಂಪ್ಲಾಯೀಸ್ ಸ್ಯಾಲರಿ 40,000 ಅಂತ ಓದಿರುತ್ತೆ. ಓಕೆನಾ? ಸೊ ಈ T1 ಮತ್ತೆ ಓದಷ್ಟಕ್ಕೆ ಈ T2 ಏನ್ ಮಾಡಿರುತ್ತೆ, ಈ ಒಂದು ವ್ಯಾಲ್ಯೂನ 45K ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿರುತ್ತೆ. ಓಕೆನಾ? ಸೊ ಅವಾಗ T2 ಮತ್ತೆ ಓದ್ಬೇಕಾದ್ರೆ ಅದಕ್ಕೆ ಏನ್ ಬರುತ್ತೆ, 45K ಅಂತ ರಿಟರ್ನ್ ಆಗುತ್ತೆ. ಸೊ ಒಂದೇ ಕ್ವೆರಿ ಏನ್ ಮಾಡ್ತಿರುತ್ತೆ, ಡಿಫ್ರೆಂಟ್ ವ್ಯಾಲ್ಯೂಸ್ನ ರಿಟರ್ನ್ ಮಾಡ್ತಿರುತ್ತೆ. ಸೊ ಇದನ್ನ ನಾವೇನ್ ಹೇಳ್ತೀವಿ, ಅನ್ರಿಪೀಟಬಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತ ಅಂದ್ರೆ, ಸೊ ಯೂಸ್ ದ ಹೈಯರ್ ಐಸೋಲೇಷನ್ ಲೆವೆಲ್ಸ್ಗಳನ್ನ ಯೂಸ್ ಮಾಡಿ. ಇವಾಗ ರಿಪೀಟಬಲ್ ರೀಡ್ ಆಗಿರ್ಬೋದು, ಇದನ್ನ ಯೂಸ್ ಮಾಡಿ ಅಂತ ಹೇಳ್ತಿದೆ. ನೆಕ್ಸ್ಟ್ ಅನ್ಟಾಮ್ ರೀಡ್ ಪ್ರಾಬ್ಲಮ್. ಇದು ಯಾವಾಗ ಅಕ್ಕರ್ ಆಗುತ್ತೆ ಅಂತ ಅಂದ್ರೆ, ಟ್ರಾನ್ಸಾಕ್ಷನ್ ರೀ ಎಕ್ಸಿಕ್ಯೂಟ್ಸ್ ಅ ಕ್ವೆರಿ ಅಂಡ್ ಫೈಂಡ್ಸ್ ದ ಅಡಿಷನಲ್ ರೋಸ್ ದಟ್ ವರಂಟ್ ದೇರ್ ಬಿಫೋರ್ ಡ್ಯೂ ಟು ದ insert or the delete by other transactions. ಓಕೆನಾ? ಸೊ ಇದು ಯಾವಾಗ ಅಕ್ಕರ್ ಆಗುತ್ತೆ ಅಂದ್ರೆ, ಇವಾಗ ಮತ್ತೆ ನೀನು ಕ್ವೆರಿನ ರೀ ಎಕ್ಸಿಕ್ಯೂಟ್ ಮಾಡಿದಾಗ ನಿನ್ಗೆ ಹೊಸ ರೋಸ್ಗಳು ನಿನಗೆ ಕಾಣಿಸುತ್ತೆ. ಯಾಕೆ ಅಂದ್ರೆ ಬೇರೆ ಟ್ರಾನ್ಸಾಕ್ಷನ್ ಅಪ್ಡೇಷನ್ ಅಥವಾ ಡಿಲೀಷನ್ ಅಥವಾ ಇನ್ಸರ್ಷನ್ ಕಮಾಂಡ್ನ ಅಪ್ಲೈ ಮಾಡಿರ್ಬೋದು ಅದ್ರ ಮೇಲೆ. ಸೊ ಅದನ್ನ ನಾವು ಪ್ಯಾಂಥಾಮ್ ರೀಡ್ ಪ್ರಾಬ್ಲಮ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ವೇರಿಯಸ್ DBMS ಸ್ಪೆಸಿಫಿಕ್ ಬಫರ್ ರೀಪ್ಲೇಸ್ಮೆಂಟ್ ಪಾಲಿಸೀಸ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟ್ ಆಫ್ ಆಲ್, ಬಫರ್ ಅಂದ್ರೆ ಏನು? ಬಫರ್ ಅಂದ್ರೆ ಒಂದು ಟೆಂಪರರಿ ಮೆಮೊರಿ. ಓಕೆನಾ? ಸೊ ವೇರ್ ದ ಡೇಟಾ ಬೇಸ್ ಕ್ಯಾನ್ ಸ್ಟೋರ್ ಅಂಡ್ ಫಾಸ್ಟ್ಲಿ ಆಕ್ಸೆಸ್ ದ ಪೇಜಸ್. ಓಕೆ, ಬಫರ್ ಅಂದ್ರೆ ಒಂದು ಟೆಂಪರರಿ ಮೆಮೊರಿ ಅಂತ ಹೇಳ್ತಾರೆ. ವೇರ್ ಡೇಟಾ ಬೇಸ್ ಏನ್ ಮಾಡ್ಬೋದು, ಅಲ್ಲಿಂದ ನಾವು ಬೇಗ ಆಕ್ಸೆಸ್ ಮಾಡ್ಕೊಳ್ಬೋದು, ಸ್ಟೋರ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದನ್ನ ಬಫರ್ ಅಂತ ಹೇಳ್ತೀವಿ. ಅದೊಂದು ಮೆಮೊರಿ ಅಷ್ಟೇ. ಸೊ ಈ ಬಫರಿಗೆ ಏನಪ್ಪಾ ಅಂದ್ರೆ ಲಿಮಿಟೆಡ್ ಸ್ಪೇಸ್ ಇರುತ್ತೆ. ಸೊ ಲಿಮಿಟೆಡ್ ಸ್ಪೇಸ್ ಇರುತ್ತೆ ಅಂದ್ರೆ, ಇವಾಗ ಮೇನ್ ಮೆಮೊರಿ ಇರುತ್ತಲ್ಲ, ಅಷ್ಟು ದೊಡ್ಡದಾಗಿರಲ್ಲ, ಸ್ವಲ್ಪ ಮಾತ್ರ ಸ್ಪೇಸ್ ಇರುತ್ತೆ. ಅಂದ್ರೆ ಬೇಗ ಆಕ್ಸೆಸ್ ಮಾಡೋದಕ್ಕೆ ಅಂತಾನೆ ಇರುವಂತ ಒಂದು ಮೆಮೊರಿ ಅಂತಾನೆ ಹೇಳ್ಬೋದು ಬಫರ್ ಅಂದ್ರೆ. ಸೊ ಈ ಒಂದು ಅವ್ರೇನ್ ಕೇಳಿರೋದು ಅಂದ್ರೆ ಸ್ಪೆಸಿಫಿಕ್ ಬಫರ್ ರೀಪ್ಲೇಸ್ಮೆಂಟ್ ಪಾಲಿಸೀಸ್ ಅಂತ ಕೇಳಿದ್ದಾರೆ. ಸೊ ರೀಪ್ಲೇಸ್ಮೆಂಟ್ ಪಾಲಿಸೀಸ್ ಬಂದು ಇಲ್ಲಿದೆ ನೋಡಿ. ನಾನು ರೀಪ್ಲೇಸ್ಮೆಂಟ್ ಪಾಲಿಸೀಸ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಓಕೆನಾ? ಯಾವ ರೀಪ್ಲೇಸ್ಮೆಂಟ್ ಪಾಲಿಸೀಸ್ ಇದೆ? LRU ಅಂತ ಅಂದ್ರೆ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. LRU ಅಂದ್ರೆ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ಇದೇನ್ ಮಾಡುತ್ತೆ LRU ಅಂದ್ರೆ, ಸೊ ಯಾವ ಪೇಜ್ ಹ್ಯಾಸ್ ನಾಟ್ ಬೀನ್ ಯೂಸ್ಡ್ ಫಾರ್ ಅ ಲಾಂಗ್ ಟೈಮ್, ಯಾವ ಪೇಜು ಜಾಸ್ತಿ ಲಾಂಗ್ ಟೈಮ್ ವರ್ಗೂ ಯೂಸ್ ಆಗಿರೋದಿಲ್ಲ ಅಂತ ಪೇಜ್ನ ಏನ್ ಮಾಡುತ್ತೆ, ಈ LRU ರಿಮೂವ್ ಮಾಡುತ್ತೆ. ಇದೇನ್ ಅಸ್ಯೂಮ್ ಮಾಡ್ಕೊಳ್ಳುತ್ತೆ ಅಂದ್ರೆ, ಈ ಪೇಜು ಇಲ್ಲಿವರೆಗೂ ಯೂಸೇ ಆಗಿಲ್ವಲ್ಲ, ರೀಸೆಂಟ್ಲಿನೂ ಯೂಸ್ ಆಗಿಲ್ಲ, ಸೊ ಅದಕ್ಕೆ ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಆ ಪೇಜ್ನ LRU ಏನ್ ಮಾಡುತ್ತೆ, ರಿಮೂವ್ ಮಾಡುತ್ತೆ.
ಸೊ ದಟ್ ಈಸ್ ಒನ್ ಆಫ್ ದ ಬಫರ್ ರಿಪ್ಲೇಸ್ಮೆಂಟ್ ಪಾಲಿಸಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಕ್ ಅಲ್ಗಾರಿದಮ್. ಸೊ ಕ್ಲಾಕ್ ಅಲ್ಗಾರಿದಮ್ ಅಲ್ಲಿ ಏನಾಗುತ್ತೆ ಅಂದರೆ ಇದು ಎಲ್ಲರಿಗೂ ಇಂಪ್ರೂವ್ಡ್ ವರ್ಷನ್ ಅಂತಲೇ ಹೇಳ್ಬೋದು. ಇದೇನು ಮಾಡುತ್ತೆ, ಪೇಜಸ್ನ ಕ್ಲಾಕ್ ವೈಸ್ ಅಂದರೆ ಸರ್ಕ್ಯುಲರ್ ಸ್ಟ್ರಕ್ಚರಲ್ಲಿ ಏನು ಮಾಡುತ್ತೆ, ಅದು ಸ್ಟೋರ್ ಮಾಡುತ್ತೆ ಪೇಜಸ್ಗಳನ್ನ. ಆಮೇಲೆ ಇಟ್ ಯೂಸಸ್ ದ ರೆಫರೆನ್ಸ್ ಬಿಟ್ ಫಾರ್ ಈಚ್ ಪೇಜ್. ಒಂದೊಂದು ಪೇಜ್ಗೂ ಕೂಡ ರೆಫರೆನ್ಸ್ ಬಿಟ್ನ ಯೂಸ್ ಮಾಡುತ್ತೆ. ಓಕೆನಾ. ಅಕಸ್ಮಾತ್ ಏನಾದರೂ ರೆಫರೆನ್ಸ್ ಬಿಟ್ಟು ಝೀರೋ ಇತ್ತು ಅಂತ ಅಂದರೆ ಅದು ರೆಫರೆನ್ಸ್ ಬಿಟ್ ಝೀರೋ ಅಂತ ಅಂದರೆ ರೀಸೆಂಟ್ಲಿ ಯೂಸ್ಡ್ ಪೇಜ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಆ ರೆಫರೆನ್ಸ್ ಬಿಟ್ ಝೀರೋ ಇತ್ತು ಅಂತ ಅಂದರೆ ಅದನ್ನ ರೀಪ್ಲೇಸ್ ಮಾಡುತ್ತೆ. ಓಕೆನಾ. ಸೊ ದಟ್ ಈಸ್ ವಾಟ್ ಕ್ಲಾಕ್ ಅಲ್ಗಾರಿದಮ್. ನೆಕ್ಸ್ಟ್ ಮೋಸ್ಟ್ ರೀಸೆಂಟ್ಲಿ ಯೂಸ್ಡ್. MRU ಅಂದರೆ ಮೋಸ್ಟ್ ರೀಸೆಂಟ್ಲಿ ಯೂಸ್ಡ್. ಇದೇನು ಮಾಡುತ್ತೆ ಅಂದರೆ ಈ ಜಸ್ಟ್ ರೀಸೆಂಟಾಗಿ ಯೂಸ್ ಆಗಿರುವಂಥ ಪೇಜ್ನ ರಿಮೂವ್ ಮಾಡುತ್ತೆ. ಏನಕ್ಕೆ ಅಂದರೆ ಅದೇನು ಅಸ್ಯೂಮ್ ಮಾಡ್ಕೊಳ್ಳುತ್ತೆ ಅಂದರೆ ಇವಾಗ ತಾನೇ ಯೂಸ್ ಆಗಿದೆ ಅಲ್ವಾ, ಮತ್ತೆ ಇವಾಗ ಸದ್ಯಕ್ಕೆ ಅದನ್ನು ಮತ್ತೆ ನಾವು ಯೂಸ್ ಮಾಡೋ ಅಂತಿರೋದಿಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಅದೇನು ಮಾಡುತ್ತೆ, ಅದನ್ನು ರಿಮೂವ್ ಮಾಡಿಬಿಡುತ್ತೆ ಇವಾಗ ರೀಸೆಂಟಾಗಿ ಯೂಸ್ ಮಾಡಿರುವಂಥ ಪೇಜ್ನ. ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ. ನೆಕ್ಸ್ಟ್ LFU ಅಂತ ಅಂದರೆ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಈ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಏನು ಮಾಡುತ್ತೆ, ಈ ಒಂದು ಎಲ್ಲರಿಗೂ ಏನು ಮಾಡುತ್ತೆ ಅಂದರೆ ಸೊ ವಿಚ್ ಪೇಜ್ ಹ್ಯಾಸ್ ಬೀನ್ ಆಕ್ಸೆಸ್ಡ್ ಫಾರ್ ದ ಫೀವರ್ ನಂಬರ್ ಆಫ್ ಟೈಮ್ಸ್ ದಟ್ ವಿಲ್ ಬಿ ರಿಮೂವ್ಡ್. ಅಂದರೆ ಇವಾಗ ಯಾವ ಒಂದು ಪೇಜು ತುಂಬ ಕಡಿಮೆ ಟೈಮ್ಸ್ ಯೂಸ್ ಆಗಿದೆ, ಕಡಿಮೆ ಟೈಮ್ಸ್ ಅಂದರೆ ಫ್ರೀಕ್ವೆನ್ಸಿ ಅಂದರೆ ಕೌಂಟ್, ಒಂದೊಂದು ಪೇಜ್ದು ಕೂಡ ಕೌಂಟ್ ಇಟ್ಕೊಂಡಿರುತ್ತೆ, ಎಷ್ಟು ಸರಿ ಆ ಪೇಜ್ ಯೂಸ್ ಆಯಿತು ಅಂತ. ಓಕೆನಾ. ಸೊ ಇವಾಗ ಒಂದ್ಸತಿ ಯೂಸ್ ಆಯಿತು ಅಂದರೆ ಆ ಪೇಜ್ದು ಕೌಂಟ್ 1 ಆಗಿರುತ್ತೆ, 2 ಟೈಮ್ಸ್ ಯೂಸ್ ಮಾಡ್ಕೊಳ್ತು ಅಂದರೆ 2 ಅಂತ ಆಗಿರುತ್ತೆ. ಸೊ ಆ ಪೇಜ್ದು ಕೌಂಟ್ ಏನಾದರೂ ಕಡಿಮೆ ಇದ್ದರೆ ಅಂಥ ಪೇಜ್ನ ಏನು ಮಾಡುತ್ತೆ, ಈ LFU ರಿಮೂವ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಮತ್ತು LRUK ಅಂತ ಅಂದರೆ ಇದು LRUದು ಇಂಪ್ರೂವ್ಡ್ ವರ್ಷನ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಇನ್ಸ್ಟೆಡ್ ಆಫ್ ಕನ್ಸಿಡರಿಂಗ್ ದ ಲಾಸ್ಟ್ ಆಕ್ಸೆಸ್ ಅಂದರೆ ಲಾಸ್ಟ್ ಆಕ್ಸೆಸ್ದು ಕನ್ಸಿಡರ್ ಮಾಡೋದಕ್ಕಿಂತ ಇಟ್ ಕನ್ಸಿಡರ್ಸ್ ಲಾಸ್ಟ್ K ಆಕ್ಸೆಸ್ ಆಫ್ ದ ಪೇಜ್. ಎಷ್ಟು ಇದಕ್ಕಿಂತ ಮುಂಚೆ K ಆಕ್ಸೆಸ್ದು ಎಷ್ಟು ಸತಿ ಅದು ಆಕ್ಸೆಸ್ ಆಗಿದೆ, K ಟೈಮ್ಸ್ ಆಕ್ಸೆಸ್ ಆಗಿದೆ, ಅದನ್ನ ಕನ್ಸಿಡರ್ ಮಾಡುತ್ತೆ. ಓಕೆನಾ. ದಟ್ ಈಸ್ ವಾಟ್ LRUK. ನೆಕ್ಸ್ಟ್ ARC ಅಡಾಪ್ಟಿವ್ ರೀಪ್ಲೇಸ್ಮೆಂಟ್. ಇದೇನು ಮಾಡುತ್ತೆ ಅಂದರೆ ಸೊ ದಿಸ್ ಅಡಾಪ್ಟಿವ್ ರೀಪ್ಲೇಸ್ಮೆಂಟ್ ಏನು ಮಾಡುತ್ತೆ ಅಂದರೆ ಇದು ಆಟೋಮೆಟಿಕ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಬಿಟ್ವೀನ್ ದ ರೀಸೆಂಟ್ಲಿ ಯೂಸ್ ಪೇಜಸ್ ಮತ್ತು ಫ್ರೀಕ್ವೆಂಟ್ಲಿ ಯೂಸ್ಡ್ ಪೇಜಸ್ ಮಧ್ಯ ಏನು ಮಾಡುತ್ತೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ. ದಿಸ್ ಅಡಾಪ್ಟ್ಸ್ ಅಕಾರ್ಡಿಂಗ್ ಟು ದ ವರ್ಕ್ ಲೋಡ್ ಪ್ರಕಾರ ಅದೇನು ಮಾಡ್ಕೊಳ್ಳುತ್ತೆ, ಅಡ್ಜಸ್ಟ್ ಆಗ್ತಾ ಹೋಗುತ್ತೆ, ಅಡಾಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ. ನೆಕ್ಸ್ಟ್ ಸೆಗ್ಮೆಂಟೆಡ್ LRU ಅಂತ ಅಂದರೆ ಈ ಸೆಗ್ಮೆಂಟೆಡ್ LRU ಏನು ಮಾಡುತ್ತೆ, ಬಫರ್ನ 2 ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡುತ್ತೆ. ಒಂದು ನ್ಯೂ ಸೆಗ್ಮೆಂಟು, ಇನ್ನೊಂದು ಫ್ರೀಕ್ವೆಂಟ್ಲಿ ಯೂಸ್ಡ್ ಸೆಗ್ಮೆಂಟ್ ಅಂತ. ಓಕೆನಾ. ಸೊ ದೇರ್ ಆರ್ 2 ಸೆಗ್ಮೆಂಟ್ಸ್, ಆಕ್ಟಿವ್ ಅಂಡ್ ಮತ್ತು ಇನ್ಆಕ್ಟಿವ್ ಅಂತಲೇ ಹೇಳ್ಬೋದು. ಓಕೆ. ಸೊ ಇವಾಗ ನಾನು ಅದನ್ನು ಆಕ್ಟಿವ್ ಅಂದರೆ ನ್ಯೂ ಸೆಗ್ಮೆಂಟು. ಯಾವಾಗ ಈ ಒಂದು ಆಕ್ಟಿವ್ ಮೀನ್ಸ್ ಇಟ್ ಈಸ್ ಸೆಗ್ಮೆಂಟ್ ಅಂತಾನೆ, ನ್ಯೂ ಸೆಗ್ಮೆಂಟ್ ಅಂತಾನೆ ಅನ್ಕೊಳ್ಳಿ. ಯಾವಾಗ ನ್ಯೂ ಪೇಜ್ ಎಂಟರ್ ಆಗುತ್ತೆ ಅದು ನ್ಯೂ ಸೆಗ್ಮೆಂಟ್ ಅಲ್ಲಿ ಹೋಗಿ ಎಂಟರ್ ಆಗುತ್ತೆ. ಓಕೆನಾ. ಅದು ನ್ಯೂ ಸೆಗ್ಮೆಂಟ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಅಕಸ್ಮಾತ್ ಅದೇನಾದ್ರೂ ಆಕ್ಸೆಸ್ ಆಯ್ತು ಅಂತ ಇಟ್ಕೊಳ್ಳಿ, ಆ ಒಂದು ಪೇಜು ಆಕ್ಸೆಸ್ ಆಯ್ತು ಅಂತ ಅಂದ್ರೆ ಅದನ್ನ ನಾವು ಫ್ರೀಕ್ವೆಂಟ್ಲಿ ಯೂಸ್ಡ್ ಸೆಗ್ಮೆಂಟ್ಗೆ ಮೂವ್ ಮಾಡ್ತೀವಿ ಆ ಒಂದು ಪೇಜ್ನ. ಅರ್ಥ ಆಯ್ತಾ? ದಟ್ಸ್ ಇಟ್. ಸೊ ನೆಕ್ಸ್ಟ್ 10th ಕ್ವೆಶನ್ ಏನಪ್ಪ ಹೇಳುತ್ತೆ ಅಂದರೆ ಸೊ ಅವರು ಒಂದಷ್ಟು ಟೇಬಲ್ಸ್ನ ಕೊಟ್ಟಿದ್ದಾರೆ, ಸ್ಟೂಡೆಂಟು, ಕ್ಲಾಸ್, ಎನ್ರೋಲ್ಮೆಂಟು, ಫ್ಯಾಕಲ್ಟಿ ಅಂತ. ಓಕೆನಾ. ಇದ್ರ ಮೇಲೆ ಅವರು ಕ್ವೆರೀಸ್ನ ಕೊಡ್ತಾರೆ, ನೀವು ಬರಿತಾ ಹೋಗಬೇಕು. ಓಕೆ. ಫಸ್ಟ್ ಕ್ವೆರಿ ಬಂದ್ಬಿಟ್ಟು ಫೈಂಡ್ ದ ನೇಮ್ಸ್ ಆಫ್ ಆಲ್ ದ ಜೂನಿಯರ್ಸ್ ಹೂ ಆರ್ ಎನ್ರೋಲ್ಡ್ ಟು ದ ಕ್ಲಾಸ್ ಥಾಟ್ ಬೈ ದ ಐಟೆಕ್. ಓಕೆ. ಸೊ ಇವಾಗ ನಾವು ನೇಮ್ಸ್ನ ರಿಟರ್ನ್ ಮಾಡಬೇಕು. ಸೊ student.name. ಆಮೇಲೆ ಆಫ್ ಆಲ್ ಜೂನಿಯರ್ಸ್. ಓಕೆ. ಇವಾಗ ನಾವು ಸ್ಟೂಡೆಂಟ್ ಮತ್ತೆ ಇಲ್ಲಿ ಕ್ಲಾಸ್ನ ಜಾಯಿನ್ ಮಾಡ್ತೀವಿ, ಸ್ಟೂಡೆಂಟ್ ಮತ್ತೆ ಎನ್ರೋಲ್ಡ್ನ ನಾವು ಜಾಯಿನ್ ಮಾಡ್ತೀವಿ. ಅದ್ರ ಜೊತೆ ಇವಾಗ ಸ್ಟೂಡೆಂಟ್ ಕ್ಲಾಸ್ನ ನಾವು ಜಾಯಿನ್ ಮಾಡೋದಕ್ಕಾಗಲ್ಲ, ಯಾಕೆ ಅಂದರೆ ಯಾವುದೇ ರೀತಿ ಕಾಮನ್ ಅಟ್ರಿಬ್ಯೂಟ್ ಇರೋದಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಎನ್ರೋಲ್ಡ್ನ ಜಾಯಿನ್ ಮಾಡ್ತೀನಿ, ಎನ್ರೋಲ್ಡ್ ಮುಖಾಂತರ ನಾನು ಕ್ಲಾಸ್ನ ಜಾಯಿನ್ ಮಾಡ್ತೀನಿ. ಓಕೆ. ಸೊ ಅದರಿಂದ ನನಗೇನು ಗೊತ್ತಾಗುತ್ತೆ, ಜೂನಿಯರ್ಸ್ ಯಾರು ಅಂತ ನನಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನನಗೆ ಹೂ ಟಾಟ್ ಫ್ಯಾಕಲ್ಟಿ ಐಟೆಕ್ ಫ್ಯಾಕಲ್ಟಿದು ಬೇಕಾಗುತ್ತೆ. ಸೊ ನಾನು ಫ್ಯಾಕಲ್ಟಿ ಅನ್ನೋ ಒಂದು ಟೇಬಲ್ನು ಕೂಡ ಜಾಯಿನ್ ಮಾಡ್ತೀನಿ. ಸೊ ಜಾಯಿನ್ ಮಾಡಾದ್ಮೇಲೆ ಸ್ಟೂಡೆಂಟ್ ಲೆವೆಲ್ಲು, ಈ ಸ್ಟೂಡೆಂಟ್ ಲೆವೆಲ್ ಇದೆಯಲ್ವಾ ಅದೇನಾಗಿರಬೇಕು, ಜೂನಿಯರ್ ಆಗಿರಬೇಕು, JR ಆಗಿರಬೇಕು. ಸ್ಟೂಡೆಂಟ್ ಡಾಟ್ ಲೆವೆಲ್ ಅದೇನಾಗಿರಬೇಕು, ಜೂನಿಯರ್ ಆಗಿರಬೇಕು. ಅದಾದಮೇಲೆ ನನಗೆ ಟೀಚ್ ಮಾಡ್ತಿರೋರು ಐಟೆಕ್ ಡಿಪಾರ್ಟ್ಮೆಂಟಿಗೆ, ಫ್ಯಾಕಲ್ಟಿ ಏನಾಗಿರಬೇಕು, ಐಟೆಕ್ ಡಿಪಾರ್ಟ್ಮೆಂಟಿಗೆ ಟೀಚ್ ಮಾಡ್ತಿರೋ ಅಂಥವ್ರು.
ಓಕೆನಾ. ಸೊ ದಟ್ ಇಸ್ ವಾಟ್. ಮತ್ತೆ ಅದೇ ರೀತಿ ನೀವು ಎಲ್ಲಾನು ಏನ್ ಮಾಡ್ಬೇಕು, ಈ ತರ ಕ್ವೆರೀಸ್ ನ ಬರ್ಕೊಳ್ತಾ ಹೋಗ್ಬೇಕು. ಓಕೆ, ನಾನು ಇನ್ನೂ ಒಂದು ಕ್ವೆರಿ ಹೇಳ್ಕೊಡ್ತೀನಿ, ನೆಕ್ಸ್ಟ್ ನೀವೇ ಟ್ರೈ ಮಾಡಿ. ಓಕೆ, ಸೊ ಫೈಂಡ್ ಆಲ್ ದ ನೇಮ್ಸ್ ಆಫ್ ಆಲ್ ದ ಕ್ಲಾಸಸ್ ದಟ್ ಐದರ್ ಮೆಟ್ ಇನ್ ದ ರೂಮ್ 218 ಆರ್ ಹ್ಯಾವ್ 5 ಆರ್ ಮೋರ್ ಸ್ಟೂಡೆಂಟ್ ಎನ್ರೋಲ್ಡ್. ಓಕೆ, ಸೊ ಫಸ್ಟಿಗೆ ನಾವು ಏನು ರಿಟರ್ನ್ ಮಾಡಬೇಕು, ನೇಮ್ಸ್ ಆಫ್ ದ ಕ್ಲಾಸಸ್. ಸೊ ಕ್ಲಾಸ್ ಡಾಟ್ ಸಿ ನೇಮ್ನ ನಾವು ರಿಟರ್ನ್ ಮಾಡಬೇಕು. ಸೊ ಕ್ಲಾಸಸ್ ದಟ್ ಐದರ್ ಮೆಟ್ ಇನ್ ಆರ್ 1 to 8 ಅಂದರೆ ಅದು ನಮ್ಮ ಕಂಡೀಷನ್ ಆಗಿರುತ್ತೆ. ಸೊ ಕಂಡೀಷನ್ ಬಂದ್ಬಿಟ್ಟು ಫಿಲ್ಟರ್ ಔಟ್ ಮಾಡೋದಕ್ಕೆ ನಾನು ಹ್ಯಾವಿಂಗ್ನ ಯೂಸ್ ಮಾಡ್ತೀನಿ. ಹ್ಯಾವಿಂಗ್ ಕ್ಲಾಸ್ ರೂಮ್ 218 ಆಗಿರಬೇಕು, ಅಥವಾ ಏನಂದರೆ ಸಮ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಆಗಿರಬೇಕು, ಆರ್ ಯು ಶುಡ್ ಹ್ಯಾವ್ 5, ದ ಕೌಂಟ್ ಶುಡ್ ಬಿ 5. ಓಕೆ, ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಕ್ಲಾಸ್ ನೇಮ್ ಮುಖಾಂತರ ನಾನು ಏನ್ ಮಾಡ್ತೀನಿ, ಗ್ರೂಪ್ ಬೈ ಮಾಡ್ಕೊಳ್ತೀನಿ, ಮತ್ತೆ ರೂಮ್ ಮುಖಾಂತರ ನಾನು ಗ್ರೂಪ್ ಬೈ ಮಾಡ್ಕೊಳ್ತೀನಿ. ಓಕೆ, ಅದಾದ್ಮೇಲೆ ಎನ್ರೋಲ್ಮೆಂಟ್ ಮತ್ತೆ ಕ್ಲಾಸ್ನ ಜಾಯಿನ್ ಮಾಡ್ತೀನಿ. ಕ್ಲಿಯರ್? ಎಸ್. ಅದೇ ರೀತಿ ನೀವು ಮಿಕ್ಕಿದ ಎರಡನ್ನ ನೀವು ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆ, ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು 11th ಒನ್. ಸೊ ಇನ್ ದ SQL ರೈಟ್ ದ ಯೂಸೇಜ್ ಆಫ್ ದ ಗ್ರೂಪ್ ಬೈ ಮತ್ತೆ ಹ್ಯಾವಿಂಗ್ ಕ್ಲಾಸ್ದು ಯೂಸೇಜ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಗ್ರೂಪ್ ಬೈ ಕ್ಲಾಸ್ ಅಂತ ಅಂದರೆ ಇದು ಯಾವಾಗ ಯೂಸ್ ಮಾಡ್ತಾರೆ ಅಂತ ಅಂದರೆ, ಸೊ ಇವಾಗ ರೋಸ್ ದಟ್ ಆರ್ ಹ್ಯಾವಿಂಗ್ ಅ ಸೇಮ್ ವ್ಯಾಲ್ಯೂ, ಯಾವ ಒಂದು ರೋಸಿಗೆ ಸೇಮ್ ವ್ಯಾಲ್ಯೂಸ್ ಇರುತ್ತೆ ಅಂಥ ರೋಸ್ಗಳನ್ನ ಏನು ಮಾಡೋದಕ್ಕೆ, ಗ್ರೂಪ್ ಬೈ ಕ್ಲಾಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇವಾಗ ಈ ಗ್ರೂಪ್ ಬೈ ಮಾಡಾದ್ಮೇಲೆ ಈ ಒಂದು ಪರ್ಟಿಕ್ಯುಲರ್ ಗ್ರೂಪ್ಸ್ಗೆ ನಾವು ಅಗ್ರಿಗೇಷನ್ ಫಂಕ್ಷನ್ಸ್ಗಳನ್ನ ನಾವು ಪರ್ಫಾರ್ಮ್ ಮಾಡ್ಬೋದು. ಓಕೆ, ಸೊ ದಟ್ ಈಸ್ ವಾಟ್ ಗ್ರೂಪ್ ಬೈ. ಓಕೆ, ಸೊ ಇದಕ್ಕೆ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಇವಾಗ ನಾನು ಕಾಲಮ್ 1 ಮತ್ತೆ ಈ ಒಂದು ಕಾಲಮ್ 1 ಮೇಲೆ ನಾನು ಅಗ್ರಿಗೇಷನ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುವುದು. ಯಾಕೆ ಅಂತ ಅಂದರೆ ನಾನು ಕಾಲಮ್ 1 ಪ್ರಕಾರ ನಾನು ಗ್ರೂಪ್ ಬೈ ಫಂಕ್ಷನ್ನ ಅಪ್ಲೈ ಮಾಡ್ತಿದ್ದೀನಿ. ಅಂದರೆ ಆ ಒಂದು ಕಾಲಮಿಗೆ ಮಾತ್ರ ನಾನು ಗ್ರೂಪ್ ಬೈ ಫಂಕ್ಷನ್ನ ಅಪ್ಲೈ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ, ಆವ್ರೇಜ್ ಫಂಕ್ಷನ್ಸ್ನ, ಅಗ್ರಿಗೇಟ್ ಫಂಕ್ಷನ್ಸ್ನ ನಾನು ಏನು ಮಾಡ್ತೀನಿ, ಅಪ್ಲೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಹ್ಯಾವಿಂಗ್ ಕ್ಲಾಸ್. ಸೊ ಈ ಒಂದು ಹ್ಯಾವಿಂಗ್ ಕ್ಲಾಸಲ್ಲಿ ಏನಪ್ಪ ಅಂತ ಅಂದರೆ ಇದು ರೋಸ್ನ ಫಿಲ್ಟರ್ ಮಾಡೋದಕ್ಕೆ ಈ ಒಂದು ಹ್ಯಾವಿಂಗ್ ಕ್ಲಾಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಈ ಒಂದು ಹ್ಯಾವಿಂಗ್ ಕ್ಲಾಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಇವಾಗ ಗ್ರೂಪ್ ಬೈ ಅಪ್ಲೈ ಮಾಡಾದ್ಮೇಲೆ ಇನ್ನೂ ಫಿಲ್ಟರ್ ಔಟ್ ಮಾಡಬೇಕು ಅಂತ ಇದ್ದರೆ ನಾವು ಈ ಒಂದು ಹ್ಯಾವಿಂಗ್ ಕ್ಲಾಸ್ನ ಯೂಸ್ ಮಾಡಿಬಿಟ್ಟು ಫಿಲ್ಟರ್ ಔಟ್ ಮಾಡ್ತೀವಿ. ಓಕೆನಾ. ಸೊ ಇಟ್ ಈಸ್ ಲೈಕ್ ಸಿಮಿಲರ್ ಟು ವೇರ್. ಇವಾಗ ನಾವು ಕಂಡೀಷನ್ ಅಪ್ಲೈ ಮಾಡೋದಕ್ಕೆ ನಾವು ವೇರ್ ಅಂತ ಯೂಸ್ ಮಾಡ್ತಿದ್ವಾ. ಸೊ ಸಿಮಿಲರ್ ಟು ವೇರ್ ಕಂಡೀಷನ್, ಈವನ್ ದ ಹ್ಯಾವ್ ಕ್ಲಾಸ್ ಡಸ್ ದ ಸೇಮ್, ಜಸ್ಟ್ ಫಿಲ್ಟರ್ ಔಟ್ ಮಾಡ್ತೀವಿ ಅಷ್ಟೇ. ಸೊ ಇದಕ್ಕೆ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಇವಾಗ ನೀನು ಆವ್ರೇಜ್ ಫಂಕ್ಷನ್ನ ಗ್ರೂಪ್ ಬೈ ಫಂಕ್ಷನ್ ಮೇಲೆ ನೀನೇನು ಮಾಡ್ತೀಯಾ, ಸೊ ಗ್ರೂಪ್ ಬೈ ರೋಸ್ ಮೇಲೆ ನೀನೇನು ಮಾಡ್ತೀಯಾ, ಅಪ್ಲೈ ಮಾಡ್ತೀಯಾ. ಆಮೇಲೆ ಆ ಹ್ಯಾವಿಂಗ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ನೀನು ಏನು ಮಾಡ್ತೀಯಾ, ಫಿಲ್ಟರ್ ಔಟ್ ಮಾಡ್ತೀಯಾ ರೋಸ್ನ. ಓಕೆನಾ. ಸೊ ಹ್ಯಾವಿಂಗ್ ಬಂದ್ಬಿಟ್ಟು ವೇರ್ ಕಂಡೀಷನ್ ಯೂಸ್ ಮಾಡಿಕೊಂಡು ಫಿಲ್ಟರ್ ಔಟ್ ಮಾಡೋದು. ಸೊ ದಟ್ ಈಸ್ ವಾಟ್ ಹ್ಯಾವಿಂಗ್ ಫಂಕ್ಷನ್ ಡೂ. ನೆಕ್ಸ್ಟ್, ಡೆಮಾನ್ಸ್ಟ್ರೇಟ್ ದ ಸಿಸ್ಟಮ್ ಲಾಗ್ ಇನ್ ದ ಡೇಟಾಬೇಸ್. ಸಿಸ್ಟಮ್ ಲಾಗ್ ಅಂದರೆ ಏನು? ಸಿಸ್ಟಮ್ ಲಾಗ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಟ್ರಾನ್ಸಾಕ್ಷನ್ ಲಾಗ್ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಓಕೆನಾ. ಇದು ಒಂದು ಫೈಲ್. ಓಕೆನಾ. ಇದು ಏನು ಮೇಂಟೈನ್ ಮಾಡುತ್ತೆ ಅಂದರೆ DBMSದು ಇವಾಗ DBMS ಅಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗಿದೆ, ಪರ್ಫಾರ್ಮ್ ಆಗಿದೆ ಅನ್ನೋದ್ರದ್ದು ಇನ್ಫಾರ್ಮೇಷನ್ನ ನಾವೇನು ಮಾಡ್ತೀವಿ, ಇದರಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆನಾ. ದಟ್ ಈಸ್ ಕಾಲ್ಡ್ ಅ ಸಿಸ್ಟಮ್ ಲಾಗ್. ಇಟ್ ಕೀಪ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ಆಲ್ ದ ಡೇಟಾಬೇಸ್ ಆಪರೇಷನ್ ಸೊ ದಟ್ ದ ಡೇಟಾಬೇಸ್ ಕ್ಯಾನ್ ರಿಕವರ್ ಫ್ರಮ್ ದ ಫೇಲ್ಯೂರ್ಸ್. ಸೊ ಇನ್ ಕೇಸ್ ಫೇಲ್ಯೂರ್ ಆದರೂ ಕೂಡ ಸೊ ನಾವೇನು ಮಾಡ್ಬೋದು, ಇದರಿಂದ ನಾವು ರಿಕವರ್ ಮಾಡ್ಕೊಳ್ಬೋದು ಈ ಒಂದು ಇನ್ಫಾರ್ಮೇಷನ್ ಇಂದ. ದಟ್ ಈಸ್ ಕಾಲ್ಡ್ ಅ ಸಿಸ್ಟಮ್ ಲಾಗ್. ಮತ್ತೆ ನಮಗೆ ಏನು ಇನ್ಫಾರ್ಮೇಷನ್ ಇರುತ್ತೆ ಈ ಸಿಸ್ಟಮ್ ಲಾಗಲ್ಲಿ ಅಂತ ಅಂದರೆ ಟ್ರಾನ್ಸಾಕ್ಷನ್ ID ಇರುತ್ತೆ, ಎಲ್ಲಿಂದ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಯಿತು, ರೀಡ್ ರೈಟ್ ಆಪರೇಷನ್ಸು, ಮತ್ತು ಮುಂಚೆ ಏನು ವ್ಯಾಲ್ಯೂ ಇತ್ತು, ನ್ಯೂ ವ್ಯಾಲ್ಯೂ ಏನಿದೆ, ಆಮೇಲೆ ಕಮಿಟ್ ಅಥವಾ ರೋಲ್ ಬ್ಯಾಕ್ ಸ್ಟೇಟಸ್ಗಳನ್ನ ಸ್ಟೋರ್ ಮಾಡಿರುತ್ತೆ. ಓಕೆನಾ. ದಟ್ ಈಸ್ ವೈ ವಿ ಯೂಸ್ ದ ಸಿಸ್ಟಮ್ ಲಾಗ್. ಅಂದರೆ ಏನು ಸಿಸ್ಟಮ್ ಲಾಗ್ ಏನು ಸ್ಟೋರ್ ಮಾಡುತ್ತೆ ಅಂತ. ಈ ಸಿಸ್ಟಮ್ ಲಾಗ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಸೊ ನಾವು ಸಿಸ್ಟಮ್ ಕ್ರ್ಯಾಶ್ ಆದಾಗ ನಾವೇನು ಮಾಡ್ಬೋದು, ಆರಾಮಾಗಿ
ಆರಾಮಾಗಿ ಡೇಟಾನ ರಿಕವರ್ ಮಾಡ್ಬೋದು. ಆಮೇಲೆ ರೋಲ್ ಬ್ಯಾಕ್ಸ್ನ ಪರ್ಫಾರ್ಮ್ ಮಾಡ್ಬೋದು ಅಕಸ್ಮಾತ್ ಏನಾದರೂ ಟ್ರಾನ್ಸಾಕ್ಷನ್ ಫೇಲ್ ಆದರೆ. ಇದೇನು ಮಾಡುತ್ತೆ, ಡೇಟಾ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡುತ್ತೆ. ಆಮೇಲೆ ಎಲ್ಲ ಟ್ರಾನ್ಸಾಕ್ಷನ್ಸು ಕೂಡ ಆ್ಯಸೆಟ್ ಪ್ರಾಪರ್ಟೀಸ್ನ ಫಾಲೋ ಮಾಡುತ್ತೆ. ಓಕೆನಾ. ಆಮೇಲೆ ಎಲ್ಲ ಏನು ಮಾಡುತ್ತೆ, ರೆಕಾರ್ಡ್ಸ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ ಈ ಒಂದು ಸಿಸ್ಟಮ್ ಲಾಗ್. ಸೊ ಇದ್ರದ್ದು ಪರ್ಪಸ್ ಏನಪ್ಪ ಅಂತ ಅಂದರೆ, ಅದೇ ರೀಡ್ ರೈಟ್ ಆಪರೇಷನ್ನ ಟ್ರ್ಯಾಕ್ ಮಾಡೋದಾಗಿರ್ಬೋದು, ಡೇಟಾಬೇಸ್ನ ರಿಕವರ್ ಮಾಡೋದಾಗಿರ್ಬೋದು, ಅಂಡು ಮಾಡೋದಾಗಿರ್ಬೋದು, ರೀಡು ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಪರ್ಪಸ್ ಆಫ್ ದ ಸಿಸ್ಟಮ್ ಲಾಗ್. ಸೊ ಇಲ್ಲಿ ಯಾವ ಥರ ಲಾಗ್ಸ್ನ ನಾವು ಯೂಸ್ ಮಾಡ್ತೀವಿ ಅಂತ ಅಂದರೆ, ಸ್ಟಾರ್ಟ್ ಟ್ರಾನ್ಸಾಕ್ಷನ್ಸು, ಸೊ ಸ್ಟಾರ್ಟ್ ಆಫ್ T1, ರೈಟ್ ಟ್ರಾನ್ಸಾಕ್ಷನ್ನು, ಸೊ ಯಾವ ಥರ ನೀವು ಬರೀತೀರಾ, ಸೊ ದಟ್ ಈಸ್ ಕಾಲ್ಡ್ ಅಸ್ ರೈಟ್ ಟ್ರಾನ್ಸಾಕ್ಷನ್. ಕಮಿಟ್ ಆರ್ ಅಬಾಟ್ ಟ್ರಾನ್ಸಾಕ್ಷನ್ಸು, ಆಮೇಲೆ ಎಂಡ್ ಟ್ರಾನ್ಸಾಕ್ಷನ್ಸು. ಓಕೆ, ಇದೆಲ್ಲ ನೀವೇನು ಮಾಡಿರ್ತೀರ, ಸಿಸ್ಟಮ್ ಲಾಗಲ್ಲಿ ಸ್ಟೋರ್ ಮಾಡಿರ್ತೀರ. ಓಕೆ, ಸೊ ದಟ್ ಈಸ್ ವಾಟ್. ನೆಕ್ಸ್ಟ್, ಸ್ಟೋರ್ಡ್ ಪ್ರೊಸೀಜರ್ ಲ್ಯಾಂಗ್ವೇಜ್. ಏನಿದು ಸ್ಟೋರ್ಡ್ ಪ್ರೊಸೀಜರ್ ಲ್ಯಾಂಗ್ವೇಜ್ ಅಂತ ಅಂದರೆ, ಇದನ್ನ ಪ್ರೀ ರಿಟರ್ನ್ ಕಲೆಕ್ಷನ್ ಆಫ್ SQL ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಡೇಟಾಬೇಸ್ ದಟ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ವೆನ್ ಎವರ್ ಇಟ್ ಇಸ್ ರಿಕ್ವೈರ್ಡ್. ಇದೆಲ್ಲ ಏನಾಗಿರುತ್ತೆ, ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಯಾವುದರಲ್ಲಿ, ಡೇಟಾಬೇಸಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ಆರಾಮಾಗಿ ಯಾವಾಗ ಬೇಕೋ ಆವಾಗ ನಾವು ಎಕ್ಸಿಕ್ಯೂಟ್ ಮಾಡ್ಕೊಳ್ಬೋದು. ಸೊ ಸುಮ್ಮನೆ ಯಾವಾಗೂ ಪದೇ ಪದೇ SQL ಕ್ವೆರೀಸ್ನ ಬರೆಯೋದಕ್ಕಿಂತ ಮತ್ತೆ ನಾವೇನು ಮಾಡ್ಬೋದು, ಸ್ಟೋರ್ಡ್ ಪ್ರೊಸೀಜರ್ನ ಒಂದ್ಸತಿ ಕ್ರಿಯೇಟ್ ಮಾಡಿ ಬಿಟ್ಬಿಡ್ಬೋದು. ಅದಾದಮೇಲೆ ನಮ್ಗೆ ಯಾವಾಗ ಬೇಕೋ ಅದನ್ನು ಕಾಲ್ ಮಾಡಿ ಕರ್ಕೊಂಡು ಏನು ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡಿಸ್ಬೋದು. ಓಕೆನಾ. ದಟ್ ಇಸ್ ವಾಟ್ ಸ್ಟೋರ್ಡ್ ಪ್ರೊಸೀಜರ್. ಓಕೆ, ಯಾಕೆ ನಮಗೆ ಈ ಒಂದು ಸ್ಟೋರ್ಡ್ ಪ್ರೊಸೀಜರ್ ಬೇಕು ಅಂತ ಅಂದರೆ, ಸೊ ಇವಾಗ ಮತ್ತೆ SQL ಕೋಡ್ನ ರಿಪೀಟೆಡ್ ಆಗಿ ನಾವು ಬರೆಯೋದನ್ನು ಕಡಿಮೆ ಮಾಡುತ್ತೆ, ಪರ್ಫಾರ್ಮೆನ್ಸು ಕೂಡ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಇದರಿಂದ ಪ್ರೋಗ್ರಾಮಿಂಗ್ ಎಫರ್ಟು ಕೂಡ ಕಡಿಮೆ ಆಗುತ್ತೆ. ಅಂದರೆ ಪದೇ ಪದೇ ನೀನು ಕ್ವೆರಿನ ಬರಿಬೇಕು ಅನ್ನೋ ಎಫರ್ಟ್ನೆಸ್ಸು ಕಡಿಮೆ ಆಗುತ್ತೆ. ಆಮೇಲೆ ಈಸಿಯಾಗಿ ನಾವು ಮೇಂಟೈನ್ ಮಾಡ್ಬೋದು ಪ್ರೋಗ್ರಾಮ್ನ. ಓಕೆ, ದಟ್ ಈಸ್ ವೈ ವಿ ನೀಡ್ ದ ಸ್ಟೋರ್ಡ್ ಪ್ರೊಸೀಜರ್. ಓಕೆ, ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್, ರಿಟರ್ನ್ SQL or the procedural extension like PL SQL or Oracle or TSQL. ಓಕೆ, ಆ್ಯಂಡ್ ಕ್ಯಾನ್ ಮೇಕ್ ದ ಪ್ಯಾರಾಮೀಟರ್ಸ್ ಕೂಡ ನಾವು ಮಾಡ್ಬೋದು. ಆಮೇಲೆ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡುತ್ತೆ, ಸೆಕ್ಯೂರಿಟಿನ ಇನ್ಕ್ರೀಸ್ ಮಾಡುತ್ತೆ, ಡ್ಯೂಪ್ಲಿಕೇಶನ್ನ ರೆಡ್ಯೂಸ್ ಮಾಡುತ್ತೆ. ಆಮೇಲೆ ಯಾವ ರೀತಿ ಸ್ಟ್ರಕ್ಚರ್ ಇದೆ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಒಂದು ಸ್ಟೋರ್ಡ್ ಪ್ರೊಸೀಜರ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂದರೆ, ಕ್ರಿಯೇಟ್ ಅನ್ನೋ ಒಂದು ಕೀವರ್ಡ್ನ ನಾವು ಯೂಸ್ ಮಾಡಬೇಕು. ಅದಾದಮೇಲೆ ಪ್ರೊಸೀಜರ್ ಅನ್ನೋ ಒಂದು ಕೀವರ್ಡ್ನ ಯೂಸ್ ಮಾಡಬೇಕು. ಮತ್ತು ಅದನ್ನು ನೀವು ಕ್ವೆರೀಸ್ನ ಎಲ್ಲಿ ಸ್ಟೋರ್ ಮಾಡ್ತಿದ್ದೀರಾ ಅದರದ್ದು ನೇಮ್ ಹಾಕಬೇಕು. ಓಕೆ, ಆಮೇಲೆ ಇಲ್ಲಿ ಪ್ಯಾರಾಮೀಟರ್ 1 ಅದು ಯಾವುದು ಡೇಟಾ ಟೈಪು, ಪ್ಯಾರಾಮೀಟರ್ 2 ಅದು ಯಾವುದು ಡೇಟಾ ಟೈಪು, ಅದನ್ನು ಬರಿಬೇಕು. ಸೊ ಈಸ್, ಬಿಗಿನ್ನು ಮತ್ತು SQL ಯಾವ ಕೋಡ್ನ ನೀವು ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನು ಇಲ್ಲಿ ಹಾಕಬೇಕು. ಓಕೆನಾ. ಅದಕ್ಕೆ ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಇದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಪ್ರೊಸೀಜರಲ್ ಸ್ಟೋರ್ಡ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಓಕೆ, ಸೊ ಗೊತ್ತಾಯ್ತಲ್ವಾ. ಜಸ್ಟ್ ನೀವು DBMS ಅಲ್ಲಿ ಏನಂತ ಅಂದರೆ, ಕ್ವೆರೀಸ್ ನಾನು ಹೆಂಗೆ ಬರಿಬೇಕು, ಸೊ ರಿಲೇಷನಲ್ ಆಲ್ಜಿಬ್ರಾ ಹೆಂಗೆ ಬರಿಬೇಕು ಇದನ್ನ ನೋಡ್ಕೊಳ್ಳಿ. ಓಕೆನಾ. ಸೊ ನಾನು ನೋಡ್ದಂಗೆ ಆಲ್ಮೋಸ್ಟ್ ಕ್ವೆಶನ್ ಪೇಪರಲ್ಲಿ ನೀವೇ ತಲೆ ಉಪಯೋಗಿಸಿ ನೀವು ಕ್ವೆರೀಸ್ನ ಬರಿಬೇಕು. ಆಲ್ಮೋಸ್ಟ್ ನಾನು ಈ ಮಾಡ್ಯೂಲಲ್ಲಿ ಆ ಕ್ವೆರೀಸ್ನ ಬರೆಯೋದು ನಾನು ಹೇಳ್ಕೊಟ್ಟಿಲ್ಲ, ಬಟ್ ಪ್ರೀವಿಯಸ್ 3 ಮಾಡ್ಯೂಲ್ಸಲ್ಲೂ ಕೂಡ ನಾನು ಯಾವ ರೀತಿನ ಕ್ವೆರೀಸ್ನ ಬರಿಬೇಕು ಅಂತ ಕಂಪ್ಲೀಟಾಗಿ ನಾನು ಹೇಳ್ಕೊಟ್ಟಿರೋದ್ರಿಂದ ಈ ಒಂದು ಮಾಡ್ಯೂಲಲ್ಲಿ ನಾನು ಜಾಸ್ತಿ ಹೈಲೈಟ್ ಮಾಡಲಿಲ್ಲ. ಬಿಕಾಸ್ ಇದರಲ್ಲಿ ಥಿಯರಿ ಕಾನ್ಸೆಪ್ಟ್ ಜಾಸ್ತಿ ಇರೋದ್ರಿಂದ ನಾನು ಈ ಕಡೆ ಥಿಯರಿನೂ ಮಾಡಬೇಕು, ಈ ಕಡೆ ಕ್ವೆರೀಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟೇಕ್ಸ್ ಅ ಲಾಡ್ ಆಫ್ ಟೈಮ್. ಓಕೆನಾ. ಅದಕ್ಕೋಸ್ಕರ ನಾನು ಲಾಸ್ಟ್ 3 ವಿಡಿಯೋಸಲ್ಲೇ ಆಲ್ಮೋಸ್ಟ್ ನಾನು ಯಾವ ರೀತಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ನ ಬರಿಬೇಕು, ಆಮೇಲೆ ಯಾವ ರೀತಿ ನೀವು ಈ ಒಂದು ಕ್ವೆರೀಸ್ನ ಸಾಲ್ವ್ ಮಾಡಬೇಕು ಅನ್ನೋದು ಕೂಡ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಲಾಸ್ಟ್ ಮಾಡ್ಯೂಲ್ಸ್ಗಳಲ್ಲೇ ನಾನು ಹೇಳ್ಕೊಟ್ಟಿದ್ದೆ. ಓಕೆ, ಸೊ ಇಷ್ಟು ಹೇಳ್ತಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಈ ನೋಟ್ಸ್ ಎಲ್ಲ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಈ ನೋಟ್ಸ್ ಎಲ್ಲ ವಿದ್ಯಾರಿ ವೆಬ್ಸೈಟಲ್ಲಿ ಸಿಗುತ್ತೆ. ಓಕೆನಾ. ನಾನು ಅದನ್ನು ನಿಮಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಓಕೆನಾ. ಸೊ ಇನ್ ಕೇಸ್ ನಿಮಗೆ ಏನಾದರೂ ಅದ್ರಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಇಟ್ಕೊಳ್ಳಿ, ಲೈಕ್ ನೀವು ಪೇಮೆಂಟ್ ಮಾಡಿದ್ದೀರಾ ಬಟ್ ಏನೋ ನನಗೆ ಲೈಕ್ ಡೌನ್ಲೋಡ್ ಆಗ್ತಿಲ್ಲ ಅಂತಂದರೆ ಟೆನ್ಷನ್ ತೊಗೊಳ್ಬೇಡಿ. ವಿದ್ಯಾರಿ ವೆಬ್ಸೈಟ್ ಮೇಲಿಗೆ ಮೇಲ್ ಮಾಡಿ. ಸೊ ವಿ ವಿಲ್ ಲುಕ್ ಇನ್ ಟು ದ್ಯಾಟ್ ಆ್ಯಂಡ್ ವಿ ವಿಲ್ ಆಬ್ವಿಯಸ್ಲಿ ನಿಮಗೆ ಆ ನೋಟ್ಸ್ನ ಕಳಿಸ್ಕೊಡ್ತೀವಿ. ಬಟ್ ಅದನ್ನು ಬಿಟ್ಟು ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ. ಓಕೆನಾ. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.